ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ಏನು ಕೊಟ್ಟಿದ್ದಾನೆ ಅಂದ್ರೆ ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಒಂದು ನಂಬರ್ ಸೀರೀಸ್ ಕೊಟ್ಬಿಟ್ಟು ಅದರಲ್ಲಿ ಈವನ್ ನಂಬರ್ನ ಡಿಲೀಟ್ ಮಾಡ್ಬೇಕಂತೆ. ಆಯ್ತಾ, ಸಮ ಸಂಖ್ಯೆಗಳನ್ನ ಡಿಲೀಟ್ ಮಾಡ್ಬಿಟ್ಟು ಆ ನಂಬರ್ನ ಪುನಃ ಬರ್ಕೊಂಡು ಅದರಲ್ಲಿ ಬಲಗಡೆಯಿಂದ 10ನೇ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, ಬಲಗಡೆಯಿಂದ ರೈಟ್ ಹ್ಯಾಂಡ್ ಸೈಡ್ ಇಂದ 10ನೇ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟ್ ಏನು ಮಾಡಿ, ನಂಬರ್ ಸೀರೀಸಲ್ಲಿ ಈವನ್ ನಂಬರ್ನ ಡಿಲೀಟ್ ಮಾಡಿ. ಆಯ್ತಾ, ನೋಡಿ ಇದು 4 7 5 9 2 8 4 5 3 1 6 5 7 3 4 2 8 ಪುನಃ 6 2 8 4. ಆಯ್ತಾ, ಎಲ್ಲ ನಂಬರ್ನು ಡಿಲೀಟ್ ಮಾಡಿದ್ರೆ ಮಿಕ್ಕಿದ ನಂಬರ್ ಬರ್ಕೊಳ್ಳಿ. 3 9 7 5 9 ಪುನಃ 1 9 5 3 1 5 3 1 5 7 3 5 7 3 ಅದಾದಮೇಲೆ 9 1 9 1 ಅದಾದಮೇಲೆ 3 ಇದೆ 1 7 5 5 ಇದೆ. ಆಯಿತಾ, ಈ ಒಂದು ನಂಬರೆಲ್ಲ ಡಿಲೀಟ್ ಮಾಡಿಬಿಟ್ಟು ಪುನಃ ಸಂಖ್ಯೆಗಳನ್ನ ಬರ್ಕೊಂಡಿದ್ದೀನಿ. ನಂಬರ್ ಸೀರೀಸ್ನ ಇನ್ನೊಂದ್ಸಲ ಬರ್ಕೊಂಡಿದ್ದೀನಿ. ಈಗ ಅವ್ನು ಕೇಳಿರೋದು ರೈಟ್ ಹ್ಯಾಂಡ್ ಸೈಡಿಂದ ಬಲ ತುದಿಯಿಂದ 10ನೇ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದೆ. ಆಯಿತಾ, 1 2 3 4 5 6 7 8 9 10ನೇ ಪ್ಲೇಸ್. ಆಯಿತಾ, ರೈಟ್ ಹ್ಯಾಂಡ್ ಸೈಡಿಂದ ಬಲ ತುದಿಯಿಂದ 10ನೇ ಪ್ಲೇಸಲ್ಲಿ ನಂಬರ್ 5 ಬರ್ತಾ ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ 3 ಡಿಜಿಟ್ದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆಯ್ತಾ, ನೋಡಿ 3 ಡಿಜಿಟ್ದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ ಫಸ್ಟ್ ನಂಬರು ಮತ್ತು ಲಾಸ್ಟ್ ನಂಬರ್ನ ಇಂಟರ್ಚೇಂಜ್ ಮಾಡಿದ್ರೆ. ಆಯಿತಾ, ಫಸ್ಟ್ ನಂಬರು ಮತ್ತು ಲಾಸ್ಟ್ ನಂಬರ್ನ ಇಂಟರ್ಚೇಂಜ್ ಮಾಡಿದ್ರೆ ಯಾವ ನಂಬರು ಆಡ್ ನಂಬರ್ ಆಗಿ ಬರುತ್ತೆ ಅಥವಾ ಯಾವ ನಂಬರು ಬೆಸ ಸಂಖ್ಯೆ ಆಗಿರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ ಏನು ಮಾಡಿ, ಇಂಟರ್ಚೇಂಜ್ ಮಾಡಿ. ನೋಡಿ, ಫಸ್ಟ್ 1 ಬರ್ಕೊಳ್ಳಿ, 3 ಇಲ್ಲಿ ಬರ್ಕೊಳ್ಳಿ, 8ನ ಇಲ್ಲಿ ಬರ್ಕೊಳ್ಳಿ. ಆಯಿತಾ, ಪುನಃ ನಂಬರ್ 6 ಬರ್ಕೊಳ್ಳಿ, ಇದನ್ನು ಇಲ್ಲಿ ಬರ್ಕೊಳ್ಳಿ, ಇದನ್ನು ಇಲ್ಲಿ ಬರ್ಕೊಳ್ಳಿ. ಜಸ್ಟು ಇವೆರಡು ನಂಬರ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀರಾ ಅಷ್ಟೇ. ಫಸ್ಟ್ ನಂಬರು ಲಾಸ್ಟ್ ನಂಬರ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀರಾ. ಫಸ್ಟ್ ನಂಬರು ಲಾಸ್ಟ್ ನಂಬರ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀರಾ. 5 ಬರ್ಕೊಳ್ಳಿ, 8 ಈ ಕಡೆ ಬರ್ಕೊಳ್ಳಿ, 4 ಈ ಕಡೆ ಬರ್ಕೊಳ್ಳಿ. ಆಯಿತಾ, ಇವೆರಡು ನಂಬರ್ನ ಇಂಟರ್ಚೇಂಜ್ ಮಾಡಿ. ಫಸ್ಟ್ 3 ಬರ್ಕೊಳ್ಳಿ, 2ನ ಇಲ್ಲಿ ಬರ್ಕೊಳ್ಳಿ, 7ನ ಇಲ್ಲಿ ಬರ್ಕೊಳ್ಳಿ. ಆಯಿತಾ, 9 ಬರ್ಕೊಳ್ಳಿ, ಇವೆರಡು ನಂಬರ್ನು ಇಂಟರ್ಚೇಂಜ್ ಮಾಡಿ. 4 ಈ ಕಡೆ ಬರುತ್ತೆ, 6 ಈ ಕಡೆ ಹೋಗುತ್ತೆ. ಈಗ ನೋಡಿ, ಯಾವ ನಂಬರು ಆಡ್ ನಂಬರ್ ಆಗಿರುತ್ತೆ ಅಥವಾ ಯಾವ ನಂಬರು ಬೆಸ ಸಂಖ್ಯೆ ಆಗಿರುತ್ತೆ? ಯಾವುದಿದೆ ಬೆಸ ಸಂಖ್ಯೆ? ನೋಡಿ, ಬೆಸ ಸಂಖ್ಯೆ ಅಂದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಲಾಸ್ಟ್ ಡಿಜಿಟ್ ನೋಡಿ, ಲಾಸ್ಟ್ ಡಿಜಿಟ್ನ ಚೆಕ್ ಮಾಡಿ. ಇದು ಬೆಸ ಸಂಖ್ಯೆ ಅಲ್ಲ. ಲಾಸ್ಟ್ ಡಿಜಿಟ್ 2 ಇದೆ, ಬೆಸ ಸಂಖ್ಯೆ ಅಲ್ಲ. ಲಾಸ್ಟ್ ಡಿಜಿಟ್ 4 ಇದೆ, ಆಡ್ ನಂಬರ್ ಅಲ್ಲ. ಲಾಸ್ಟ್ ಡಿಜಿಟ್ 6 ಇದೆ, ಆಡ್ ನಂಬರ್ ಅಲ್ಲ. ಇದು ಬೆಸ ಸಂಖ್ಯೆ ಆಗಿರುತ್ತೆ. ಆಯಿತಾ, ಸೊ ಇವೆರಡನ್ನ ಇಂಟರ್ಚೇಂಜ್ ಮಾಡಿದಾಗ ಈ ನಂಬರು ಬೆಸ ಸಂಖ್ಯೆ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರು 7 3 2. ಆಯಿತಾ, ಆಪ್ಷನ್ ಬಿ ಆಗುತ್ತೆ. ಆಯಿತಾ, ಇವೆರಡು ನಂಬರ್ನ ಚೇಂಜ್ ಮಾಡಿದಾಗ ಇದು ಬೆಸ ಸಂಖ್ಯೆ ಆಗುತ್ತೆ. ಆಯಿತಾ, ಕ್ವಶನ್ ನಂಬರ್ 22ಗೆ ಆನ್ಸರು ಬಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಏನು ಕೇಳಿದ್ದಾನೆ ಅಂದರೆ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆಯಿತಾ, 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಬಿಟ್ಟು ಪ್ರತಿಯೊಂದು ನಂಬರ್ನು ಅಸೆಂಡಿಂಗ್ ಆರ್ಡರ್ಲಿ ರೀಅರೇಂಜ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಕನ್ನಡದಲ್ಲಿ ಪ್ರತಿಯೊಂದು ನಂಬರ್ನು ಏರಿಕೆ ಕ್ರಮದಲ್ಲಿ ಅಥವಾ ಆರೋಹಣ ಕ್ರಮದಲ್ಲಿ ರೀಅರೇಂಜ್ ಮಾಡಿ ಅಂತ ಕೇಳಿದರೆ, ಮಾಡಿಬಿಟ್ಟು ಕಂಪ್ಲೀಟ್ ನಂಬರ್ನ ರೀಅರೇಂಜ್ ಮಾಡಿದಾಗ ಸೆಕೆಂಡ್ ಹೈಯೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ. ಎರಡನೇ ಅತಿ ದೊಡ್ಡ ನಂಬರ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ ಏನು ಮಾಡಿ, ಇದನ್ನೆಲ್ಲ ಅಸೆಂಡಿಂಗ್ ಆರ್ಡರ್ಲಿ ರೀಅರೇಂಜ್ ಮಾಡಿ. ಫಸ್ಟ್ ಇದನ್ನು ಮಾಡಬೇಕು, ನಂಬರ್ಸ್ನ. ಫಸ್ಟ್ ಯಾವುದು? 1, ಅದಾದಮೇಲೆ 3 8 ಬರುತ್ತೆ. ಈ ನಂಬರ್ನ ಅಸೆಂಡಿಂಗ್ ಆರ್ಡರ್ಲಿ ರೀಅರೇಂಜ್ ಮಾಡಿ. ನೆಕ್ಸ್ಟು 1 ಬರುತ್ತೆ, 2 ಬರುತ್ತೆ, 6 ಬರುತ್ತೆ. ಇದು ಸರಿಯಾಗಿದೆ. 4 5 8 ಸರಿಯಾಗಿದೆ. ಇದೇನಾಗುತ್ತೆ? 2 ಆಗುತ್ತೆ, 3 ಬರುತ್ತೆ, 7 ಬರುತ್ತೆ. ಆಯಿತಾ,
ನೆಕ್ಸ್ಟು 4 ಬರುತ್ತೆ, 6 ಬರುತ್ತೆ, 9 ಬರುತ್ತೆ. ಆಯಿತಾ, ನೋಡಿ ಪ್ರತಿಯೊಂದು ನಂಬರ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿದ್ದೀವಿ ಈಗ. ಆಯಿತಾ, ಈ 3 ಡಿಜಿಟ್ ನಂಬರ್ ಇದೆಯಲ್ಲ, ಓಲ್ ನಂಬರ್ನ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ಯಾವ್ದು ಫಸ್ಟ್ ಬರುತ್ತೆ ನೋಡಿ, 126 ಫಸ್ಟ್ ಬರುತ್ತೆ, 126 ಫಸ್ಟ್ ಬರುತ್ತೆ. ಆಯಿತಾ, ಇದ್ರ ಕತೆ ಮುಗೀತು. ಅದಾದಮೇಲೆ 138, ಅದಾದಮೇಲೆ 237, 237, ಅದಾದಮೇಲೆ ಏನು ಬರುತ್ತೆ 458, 458 ಬರುತ್ತೆ. ಅದಾದಮೇಲೆ 469 ಬರುತ್ತೆ. ಆಯಿತಾ, ಈಗ ನೋಡಿ ಸೆಕೆಂಡ್ ಹೈಯೆಸ್ಟ್ ನಂಬರ್ ಯಾವುದು? ಇದು ಹೈಯೆಸ್ಟ್ ನಂಬರು, ಇದು ಸೆಕೆಂಡ್ ಹೈಯೆಸ್ಟ್ ನಂಬರ್, ಎರಡನೇ ಅತಿ ದೊಡ್ಡ ಸಂಖ್ಯೆ ಇದಾಗುತ್ತೆ. ಆಯಿತಾ, 458 ಅಂದರೆ ಆನ್ಸರ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ಅಲ್ಲಿ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆಯಿತಾ, ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಅವನು ಏನು ಕೇಳಿದೆ ಅಂದರೆ, ಇದರಲ್ಲಿ ಹೈಯೆಸ್ಟ್ ನಂಬರು, ಸೆಕೆಂಡ್ ಹೈಯೆಸ್ಟ್ ನಂಬರು. ಆಯಿತಾ, ಹೈಯೆಸ್ಟ್ ನಂಬರು, ಸೆಕೆಂಡ್ ಹೈಯೆಸ್ಟ್ ನಂಬರ್ದು 3 ಡಿಜಿಟ್ ಸಮ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ ಏನು ಮಾಡಿ ಅಂದರೆ ಇದನ್ನು ರೀಅರೇಂಜ್ ಮಾಡ್ಕೊಳ್ಳಿ, ಅಸೆಂಡಿಂಗ್ ಆರ್ಡ್ರಲ್ಲಿ ಪುನಃ ಬರ್ಕೊಳ್ಳಿ. ನೋಡಿ 261 ಬರುತ್ತೆ. ಆಯಿತಾ, ಅದಾದಮೇಲೆ ಯಾವ್ದು ಬರುತ್ತೆ? 2 ಆದಮೇಲೆ 458 ಬರುತ್ತೆ, 458 ಬರುತ್ತೆ. ಅದಾದಮೇಲೆ 694 ಬರುತ್ತೆ, 694 ಬರುತ್ತೆ. ಅದಾದಮೇಲೆ 732 ಬರುತ್ತೆ, 732 ಬರುತ್ತೆ. ಅದಾದಮೇಲೆ 813 ಬರುತ್ತೆ. ಆಯಿತಾ, ಎಲ್ಲ ನಂಬರ್ನು ಅಸೆಂಡಿಂಗ್ ಆರ್ಡರ್ ಬರ್ಕೊಂಡಿದ್ದೀರಾ. ಇದು ಫಸ್ಟ್ ಹೈಯೆಸ್ಟ್ ನಂಬರು, ಇದು ಸೆಕೆಂಡ್ ಹೈಯೆಸ್ಟ್ ನಂಬರು. ಅವ್ನು ಕೇಳಿರೋದು ಈ ಡಿಜಿಟ್ ಸಮ್ ಮಾಡಬೇಕಂತೆ. ಈ 3 ಡಿಜಿಟ್ ಇದೆಯಲ್ಲ, 3 ಡಿಜಿಟ್ ಸಮ್ ಮಾಡಬೇಕಂತೆ. ಈ 3 ಡಿಜಿಟ್ ಸಮ್ ಮಾಡಬೇಕಂತೆ. ಸಮ್ ಮಾಡಿಬಿಟ್ಟು ಅವೆರಡು ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯಿತಾ, ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 90% ಪ್ರಾಬ್ಲಮ್ನ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಆಯಿತಾ, ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೋಬೇಕು, ಅದೇ ಇರೋದು ಮೇಯ್ನು. ನವೋದಯ ಎಕ್ಸಾಮು ಮತ್ತು ಸೆಮಿ ಸ್ಕೂಲ್ ಎಕ್ಸಾಮಲ್ಲಿ ಕ್ವಶನ್ ಏನಾದ್ರು ಅರ್ಥ ಆಯಿತು ಅಂದರೆ 90% ಸೊಲ್ಯೂಷನ್ ಸಿಕ್ಕೋಗುತ್ತೆ. ಆಯಿತಾ, ನೋಡಿ 7 + 3 ಎಷ್ಟಾಗುತ್ತೆ? ಇದು ಹೆಂಗೆ ಮಾಡ್ತೇವೆ? 7 + 3 + 2 ಎಷ್ಟಾಗುತ್ತೆ? 7 + 3 + 2 ಅಂದರೆ ಇದು 12 ಬರುತ್ತೆ. ಇದು 8 + 1 + 3 ಎಷ್ಟು ಬರುತ್ತೆ? ಆಯಿತಾ, ಇದು 12 ಬರುತ್ತೆ. ಆಯಿತಾ, ಈಗ ಇವೆರಡದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ ಕ್ವಶನಲ್ಲಿ. ಇವೆರಡದ್ರ ಡಿಫ್ರೆನ್ಸ್ ಎಷ್ಟಾಗುತ್ತೆ? 12ರಲ್ಲಿ 12 ಕಳೆದ್ರೆ ಏನು ಬರುತ್ತೆ? 0 ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 24ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ 0 ಬರುತ್ತೆ. ಆಯಿತಾ, ಇನ್ನೊಂದ್ಸಲ ಕ್ವಶನ್ನ ಬ್ರೀಫ್ ಮಾಡ್ತೀನಿ ನೋಡಿ. 3 ಡಿಜಿಟ್ ನಂಬರ್ ಕೊಟ್ಟಿದ್ದಾನೆ. 3 ಡಿಜಿಟ್ ನಂಬರ್ ಕೊಟ್ಬಿಟ್ಟು, ಆಯಿತಾ, ಅದರಲ್ಲಿ ಫಸ್ಟ್ ಹೈಯೆಸ್ಟ್ ನಂಬರು, ಸೆಕೆಂಡ್ ಹೈಯೆಸ್ಟ್ ನಂಬರು. ಆಯಿತಾ, ಆ ನಂಬರ್ ಇದೆಯಲ್ಲ, 3 ನಂಬರು, ಆ 3 ನಂಬರ್ನ ಸಮ್ ಮಾಡಿಬಿಟ್ಟು ಅದರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅದಕ್ಕೆ ಫಸ್ಟು ನಂಬರ್ನ ಅಸೆಂಡಿಂಗ್ ಆರ್ಡರ್ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಈ 3 ಡಿಜಿಟ್ ಸಮ್ ಮಾಡಿ 12 ಬರುತ್ತೆ. ಈ 3 ಡಿಜಿಟ್ನ ಸಮ್ ಮಾಡಿ 12 ಬರುತ್ತೆ. ಇವೆರಡು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. ಇದು ಫಸ್ಟ್ ಹೈಯೆಸ್ಟ್ ನಂಬರು, ಸೆಕೆಂಡ್ ಹೈಯೆಸ್ಟ್ ನಂಬರು. ಇವೆರಡ್ರದ್ದು ಡಿಜಿಟ್ದು ಸಮ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಅಷ್ಟೇ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆಯಿತಾ, ಈ ರೀತಿ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಬಿಟ್ಟು ಅದರಲ್ಲಿ ಸೆಕೆಂಡ್ ಡಿಜಿಟು ಮತ್ತು 3ನೇ ಡಿಜಿಟು ಇವೆರಡನ್ನೂ ಇಂಟರ್ಚೇಂಜ್ ಮಾಡಬೇಕಂತೆ. ಆಯಿತಾ, ಅದರಲ್ಲಿ 2ನೇ ಡಿಜಿಟು ಮತ್ತು 3ನೇ ಡಿಜಿಟು ಇವೆರಡನ್ನೂ ಇಂಟರ್ಚೇಂಜ್ ಮಾಡಬೇಕಂತೆ. ಮಾಡಾದ್ಮೇಲೆ ಯಾವ ನಂಬರು 5ರಿಂದ ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ ಏನು ಮಾಡಿ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. ಸೆಕೆಂಡು ಮತ್ತು ಥರ್ಡ್ ಡಿಜಿಟು 3 1 ಇಂಟರ್ಚೇಂಜ್ ಮಾಡಿ. ಆಯಿತಾ, ಇದರಲ್ಲೂ ಅಷ್ಟೇ ಸೆಕೆಂಡು ಮತ್ತು ಥರ್ಡ್ ಡಿಜಿಟು ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. 1 6 ಆಗುತ್ತೆ, ಇದು 2 ಆಗುತ್ತೆ. ಆಯಿತಾ, ಇದು ಅಷ್ಟೇ. ಸೆಕೆಂಡ್ ಡಿಜಿಟು ಮತ್ತು 3ನೇ ಡಿಜಿಟು ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. 8 5 4 ಆಗುತ್ತೆ. ಆಯಿತಾ, ಇಲ್ಲೇ ಸ್ಟಾಪ್ ಮಾಡ್ಬೋದು ನೀವು, ಯಾಕಂದರೆ 5 ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? 5 ಡಿವಿಸಿಬಿಲಿಟಿ ರೂಲು ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. 5ರಿಂದ ಯಾವ್ದಾರ ಸಂಖ್ಯೆ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ ಡಿಜಿಟು 5 ಇರಬೇಕು ಅಥವಾ 0 ಇರಬೇಕು. ಆ ಥರ ಇದ್ರದು ಆ ನಂಬರ್ ಕಂಪ್ಲೀಟಾಗಿ 5ರಿಂದ ಡಿವೈಡ್ ಆಗುತ್ತೆ ಅಂತ. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಇದೇನೆ. ಆಯಿತಾ, ಇಲ್ಲ ಮುಂದೆ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟಾಗಿ ನಾವು ಮಾರ್ಕ್ ಮಾಡಿಬಿಟ್ಟು ಇದು ಮಾಡ್ಬೋದು, OMR ಶೀಟಲ್ಲಿ ಮಾರ್ಕ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ 4 5 8. ಆಯಿತಾ, ಬೇಕಂದರೆ ಇದನ್ನು ಚೆಕ್ ಮಾಡಿ. ಏನು ಎಕ್ಸಾಮ್ ಏನು ಅಟೆಂಡ್ ಮಾಡ್ತಾ ಇಲ್ವಲ್ಲ,
ನಾವು ಎಕ್ಸಾಮ್ ಏನು ಬರೀತಾ ಇರವಲ್ಲ, ಟೈಮ್ ಎಷ್ಟಾಗುತ್ತೆ ಏನಕ್ಕೆ ಚೆಕ್ ಮಾಡೋಣ. ಇದೆ 2 ಇಲ್ಲಿ ಬರ್ಕೊಳ್ಳಿ, 3 ಇಲ್ಲಿ ಬರ್ಕೊಳ್ಳಿ, 7 ಆಗುತ್ತೆ ಆಯಿತಾ. ಇದು ನೋಡಿ 4 ಈ ಕಡೆ ಬರ್ಕೊಳ್ಳಿ, ಇವೆರಡನ್ನು ಇಂಟರ್ಚೇಂಜ್ ಮಾಡಿ. 4 ಈ ಕಡೆ ಬರ್ಕೊಳ್ಳಿ, 9 ಈ ಕಡೆ ಬರ್ಕೊಳ್ಳಿ ನೋಡಿ ಆಯಿತಾ. 5 ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ ಡಿಜಿಟ್ 0 ಇರಬೇಕು ಅಥವಾ 5 ಇರಬೇಕು. ನೋಡಿ 1 ಇದೆ ಆಗಲ್ಲ, 6 ಇದೆ ಆಗಲ್ಲ, 3 ಇದೆ ಆಗಲ್ಲ, 9 ಇದೆ ಆಗಲ್ಲ. ಸೊ ಆನ್ಸರ್ ಏನು ಬರುತ್ತೆ? ಆನ್ಸರ್ 4, 5, 8 ಆಯಿತಾ. ಕ್ವಶನ್ ನಂಬರ್ 25ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26 ಅಲ್ಲಿ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ ಆಯಿತಾ. 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಬಿಟ್ಟು ಅದರಲ್ಲಿ ಫಸ್ಟ್ ಡಿಜಿಟು ಮತ್ತು ಸೆಕೆಂಡ್ ಡಿಜಿಟ್ನ ಇಂಟರ್ಚೇಂಜ್ ಮಾಡಬೇಕಂತೆ. ಫಸ್ಟ್ ಡಿಜಿಟು ಮತ್ತು ಸೆಕೆಂಡ್ ಡಿಜಿಟ್ನ ಇಂಟರ್ಚೇಂಜ್ ಮಾಡಬೇಕಂತೆ. ಇಂಟರ್ಚೇಂಜ್ ಮಾಡಾದ್ಮೇಲೆ ಸೆಕೆಂಡ್ ಸ್ಮಾಲೆಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಎರಡನೇ ಚಿಕ್ಕ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ ಫಸ್ಟ್ ಏನು ಮಾಡಿ, ಫಸ್ಟ್ ಡಿಜಿಟು ಸೆಕೆಂಡ್ ಡಿಜಿಟ್ನ ಇಂಟರ್ಚೇಂಜ್ ಮಾಡಿ. ಫಸ್ಟ್ ಡಿಜಿಟ್ ಸೆಕೆಂಡ್ ಡಿಜಿಟ್ನ ಇಂಟರ್ಚೇಂಜ್ ಮಾಡಿ. 1 ಈ ಕಡೆ ಬರುತ್ತೆ, 8 ಈ ಕಡೆ ಬರುತ್ತೆ, 1 ಈ ಕಡೆ, 8 ಈ ಕಡೆ, 3 ಈ ಕಡೆ ಬರುತ್ತೆ ಆಯಿತಾ. ಮೊದಲನೇ ಅಂಕಿ ಎರಡನೇ ಅಂಕಿನ ಇಂಟರ್ಚೇಂಜ್ ಮಾಡಿ. 6 ಈ ಕಡೆ ಬರುತ್ತೆ, 2 ಈ ಕಡೆ ಬರುತ್ತೆ, 1 ಆಗುತ್ತೆ ಆಯಿತಾ. 5 ಈ ಕಡೆ ಬರುತ್ತೆ, 4 ಇಲ್ಲಿ ಬರುತ್ತೆ, 8 ಆಸ್ ಇಟ್ ಈಸ್. ಫಸ್ಟ್ ನಂಬರು ಸೆಕೆಂಡ್ ನಂಬರ್ನ ಇಂಟರ್ಚೇಂಜ್ ಮಾಡಿ. 3 ಈ ಕಡೆ, 7 2 ಬರುತ್ತೆ. ಫಸ್ಟ್ ನಂಬರು ಸೆಕೆಂಡ್ ನಂಬರ್ನ ಇಂಟರ್ಚೇಂಜ್ ಮಾಡಿ. 9 6 4 ಆಯಿತಾ. ಈಗ ಇದನ್ನು ಎರಡನೇ ಅತಿ ಚಿಕ್ಕ ಸಂಖ್ಯೆ ಆಯಿತಾ. ಈಗ ಇದನ್ನು ಅಸೆಂಡಿಂಗ್ ಆರ್ಡರ್ ಬರ್ಕೊಳ್ಳಿ. ಅಸೆಂಡಿಂಗ್ ಆರ್ಡರ್ ಬರ್ಕೊಳ್ಳಿ. 183 ಫಸ್ಟ್ ಬರುತ್ತೆ, ಅದಾದಮೇಲೆ 372 ಬರುತ್ತೆ, ಅದಾದಮೇಲೆ 548 ಬರುತ್ತೆ, ಅದಾದಮೇಲೆ 621 ಬರುತ್ತೆ, ಅದಾದಮೇಲೆ 96 ಬರುತ್ತೆ. ಅವನು ಕೇಳಿರೋದು ಎರಡನೇ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿರೋದು ಆಯಿತಾ. ಸೆಕೆಂಡ್ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿರೋದು. ಅದಕ್ಕೆ ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು. ನೋಡಿ ಇದು ಫಸ್ಟ್ ಸ್ಮಾಲೆಸ್ಟ್ ನಂಬರು, ಅತ್ಯಂತ ಚಿಕ್ಕ ಸಂಖ್ಯೆ. ಇದು ಸೆಕೆಂಡ್ ಸ್ಮಾಲೆಸ್ಟ್ ನಂಬರ್ ಆಯಿತಾ. ಸೆಕೆಂಡ್ ಸ್ಮಾಲೆಸ್ಟ್ ನಂಬರ್ ಅಂತ ಕನ್ನಡದಲ್ಲಿ ಎರಡನೇ ಅತಿ ಚಿಕ್ಕ ಸಂಖ್ಯೆ ಏನು ಬರುತ್ತೆ? 372 ಬರುತ್ತೆ. 372 ಆಯಿತಾ. 372 ಅಂದರೆ ಎಲ್ಲಿದೆ ನೋಡಿ ಇದು ಆಯಿತಾ. ಫಸ್ಟ್ ಎರಡು ಡಿಜಿಟು, ಫಸ್ಟ್ ಡಿಜಿಟು ಸೆಕೆಂಡ್ ಡಿಜಿಟ್ನ ರಿಅರೇಂಜ್ ಮಾಡಿದ್ದೀರಾ ಆಯಿತಾ, ಇಂಟರ್ಚೇಂಜ್ ಮಾಡಿದ್ದೀರಾ. ಇಂಟರ್ಚೇಂಜ್ ಮಾಡಿದ್ರೆ 372 ಬರುತ್ತೆ ಆಯಿತಾ. ಅದನ್ನು ಅಸೆಂಡಿಂಗ್ ಆರ್ಡರ್ ಬರ್ಕೊಂಡಾಗ ಇದು ಎರಡನೇ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ ಆಯಿತಾ. 372 ಅಥವಾ 732. ಆಪ್ಷನ್ ಏನಿದೆ? ಆಪ್ಷನ್ನು ಎ ಬರುತ್ತೆ ನೋಡಿ. ಆಪ್ಷನ್ನು ಎ 732 ಆಯಿತಾ. ಇದರಲ್ಲಿ ಇವೆರಡು ನಂಬರ್ನ ಇಂಟರ್ಚೇಂಜ್ ಮಾಡಿದಾಗ 3 ಈ ಕಡೆ 7 ಈ ಕಡೆ ಬರುತ್ತೆ ಆಯಿತಾ. ಇದು ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ನೀವು 732 ಆಯಿತಾ. ನಿಮ್ಗೆ ಅನಿಸುತ್ತೆ ಏನಾಗುತ್ತೆ ಗೊತ್ತಾ, ಸಾಮಾನ್ಯವಾಗಿ ಮಕ್ಕಳು ಮಾಡಿದಾಗ ಫಸ್ಟ್ ಈ ಥರ ಮಾಡಿದಾಗ ಇಂಟರ್ಚೇಂಜ್ ಮಾಡಿದ್ವಿ, ನಂಬರೆಲ್ಲ ಇಂಟರ್ಚೇಂಜ್ ಮಾಡಿದ್ವಿ, ಅಸೆಂಡಿಂಗ್ ಆರ್ಡರ್ ಬರ್ಕೊಂಡಿದ್ವಿ. ಸೆಕೆಂಡ್ ಹೈಯೆಸ್ಟ್ ನಂಬರು ಸೆಕೆಂಡ್ ಸ್ಮಾಲೆಸ್ಟ್ ನಂಬರ್, ಎರಡನೇ ಅತಿ ಚಿಕ್ಕ ಸಂಖ್ಯೆ 372 ಬಂತು. 372 ಹುಡುಕ್ತೀವಿ ಆಪ್ಷನಲ್ಲಿ, 372 ಇಲ್ಲ ಆಯಿತಾ. ಮಕ್ಳು ಏನು ಮಾಡ್ತಾರೆ, ನಾವು ಮಾಡಿರೋದು ತಪ್ಪು ಅಂತ ತಿಳ್ಕೊಬರ್ತಾರೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಹಂಗೆ. ನನಗೆ ಆ ಥರ ಅನ್ನಿಸ್ತು ಈಗ ಆಯಿತಾ. ಒಂದು ಸೆಕೆಂಡ್ ನಾನೇ ಕನ್ಫ್ಯೂಷನ್ ಆಗ್ಬಿಟ್ಟೆ, ಎಲ್ಲಿ ಆಪ್ಷನಲ್ಲಿ 372 ಇಲ್ಲವೇ ಇಲ್ಲ ಅಂದ್ಬಿಟ್ಟು ನಾನೇ ಕನ್ಫ್ಯೂಷನ್ ಆದೆ ಆಯಿತಾ. ನಿಧಾನಕ್ಕೆ ಯೋಚನೆ ಮಾಡಿ ಈ ನಂಬರ್ ಎಲ್ಲಿಂದ ಇಂಟರ್ಚೇಂಜ್ ಮಾಡಿದ್ದು, ಈ ನಂಬರು ಇದರಿಂದ ಇಂಟರ್ಚೇಂಜ್ ಮಾಡಿದ್ವಿ. ಸೊ ಇನ್ನೊಂದ್ಸಲ ಯೋಚನೆ ಮಾಡಿ ಚೆಕ್ ಮಾಡಿ. ಸೊ 732ನ ಮಾರ್ಕ್ ಮಾಡಿ ಆಯಿತಾ. 732 ಅಂತ ಬರ್ಕೊಳ್ಳಿ. ಆಪ್ಷನ್ನು ಎ ಬರುತ್ತೆ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27 ಏನು ಕೇಳಿದ್ದೀನಿ ಅಂದರೆ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಬಿಟ್ಟು ಅದರಲ್ಲಿ ಎರಡನೇ ಡಿಜಿಟು ಮತ್ತು ಮೂರನೇ ಡಿಜಿಟ್ನ ಇಂಟರ್ಚೇಂಜ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಸೆಕೆಂಡ್ ಡಿಜಿಟು ಮತ್ತು ಮೂರನೇ ಡಿಜಿಟ್ನ ಇಂಟರ್ಚೇಂಜ್ ಮಾಡಿ ಅಂತ ಕೇಳಿದ್ದಾನೆ. ಕೇಳ್ಬಿಟ್ಟು ಅದನ್ನು ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕಾಗುತ್ತೆ ಆಯಿತಾ. ಅಸೆಂಡಿಂಗ್ ಆರ್ಡರ್ ಬರ್ಕೊಂಡು ನಾವು ಥರ್ಡ್ ಲೋಯೆಸ್ಟ್ ನಂಬರ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಮೂರನೇ ಅತಿ ಚಿಕ್ಕ ಸಂಖ್ಯೆ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಸಾಮಾನ್ಯವಾಗಿ ನೋಡಿ, ಹೈಯೆಸ್ಟ್ ನಂಬರು ಲೋಯೆಸ್ಟ್ ನಂಬರು ಈ ರೀತಿ ಏನಾದ್ರು ಕ್ವಶನ್ ಕೇಳಿದ್ರೆ ನೀವು ಏನು ಮಾಡಬೇಕು, ಸಾಮಾನ್ಯವಾಗಿ ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕಾಗುತ್ತೆ. ಅಸೆಂಡಿಂಗ್ ಆರ್ಡರ್ಲಿ ಅಥವಾ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕಾಗುತ್ತೆ. ಅವನು ಬರೀರಿ ಅಂತ ಏನು ಕೇಳಿಲ್ಲ ಕ್ವಶನಲ್ಲಿ, ಏರಿಕೆ ಕ್ರಮದಲ್ಲಿ ಬರೆದು ಅಸೆಂಡಿಂಗ್ ಆರ್ಡರ್ ಬರೆದು ಸಾಲ್ವ್ ಮಾಡಿ ಅಂತ ಕೇಳಿಲ್ಲ. ಆದರೆ ಅಲ್ಲಿ ಕೊಟ್ಟಿದ್ದಲ್ಲ ಹೈಯೆಸ್ಟ್ ನಂಬರು ಲೋಯೆಸ್ಟ್ ನಂಬರು, ಇವೆರಡು ನೋಡಿದ ತಕ್ಷಣ ನಾವು ಅದನ್ನು ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು ಆಯಿತಾ. ಫಸ್ಟ್ ನೋಡಿ, ಅವ್ನು ಕೇಳಿರೋದು ಸೆಕೆಂಡು ಮತ್ತು
ಸೆಕೆಂಡ್ ಡಿಜಿಟು ಮೂರನೇ ಡಿಜಿಟು ಇಂಟರ್ಚೇಂಜ್ ಮಾಡ್ಬೇಕಂತ ಆಯ್ತಾ. ಫಸ್ಟ್ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಇವೆರಡನ್ನು ಇಂಟರ್ಚೇಂಜ್ ಮಾಡಿ. ಸೆಕೆಂಡು ಮತ್ತು ಮೂರನೇ ಡಿಜಿಟು ಫಸ್ಟು 4 ಹಂಗೆ ಬರ್ಕೊಳ್ಳಿ, ಇವೆರಡನ್ನ ಇಂಟರ್ಚೇಂಜ್ ಮಾಡಿ. 3 ಈ ಕಡೆ 7 ಈ ಕಡೆ ಆಯ್ತಾ. ಫಸ್ಟ್ ಈ ನಂಬರ್ನ ಬರ್ಕೊಳ್ಳಿ 5, ಇವೆರಡನ್ನ ಇಂಟರ್ಚೇಂಜ್ ಮಾಡಿ. 8 ಈ ಕಡೆ 6 ಈ ಕಡೆ. ಫಸ್ಟ್ 7 ಈ ನಂಬರ್ ಹಂಗೆ ಬರ್ಕೊಳ್ಳಿ, ಇವೆರಡನ್ನ ಇಂಟರ್ಚೇಂಜ್ ಮಾಡಿ. 8 ಈ ಕಡೆ ಬರುತ್ತೆ, 2 ಈ ಕಡೆ ಬರುತ್ತೆ. ಒನ್ ಸೆಕೆಂಡ್ 8 ಬರ್ಕೊಳ್ಳಿ, ಇವೆರಡನ್ನು ಇಂಟರ್ಚೇಂಜ್ ಮಾಡಿ. 7 4 ಆಯಿತಾ. 6 ಬರ್ಕೊಳ್ಳಿ, ಇವೆರಡನ್ನು ಇಂಟರ್ಚೇಂಜ್ ಮಾಡಿ. 9 ಬರುತ್ತೆ, 2 ಬರುತ್ತೆ ಆಯಿತಾ. ಇಂಟರ್ಚೇಂಜ್ ಮಾಡಾಯ್ತು ಆಯಿತಾ. ಅವ್ನು ಕೇಳಿದ್ರು ಥರ್ಡ್ ಲೋಯೆಸ್ಟ್ ನಂಬರು. ಫಸ್ಟ್ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ಅಸೆಂಡಿಂಗ್ ಆರ್ಡ್ರಲ್ಲಿ ಅಂದರೆ ಯಾವ್ದು ಬರುತ್ತಾ? 3 3 3 3 ಆಯಿತಾ. ಫಸ್ಟ್ 3 to 8 ಬರುತ್ತೆ ಆಯಿತಾ. 3 ಆದಮೇಲೆ 4 ಇದೆ, 4 3 7 ಆಗುತ್ತೆ ಆಯಿತಾ. 4 ಆದಮೇಲೆ 5 ಇದೆ. ಓಕೆ 5 8 6. ಅವ್ನು ಕೇಳಿರೋದು ಥರ್ಡ್ ಲೋಯೆಸ್ಟ್ ನಂಬರು. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ನಾವು ಆಯಿತಾ. ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ಆಯಿತಾ. ಆಲ್ರೆಡಿ ಹೇಳಿದ ನಾವೇನು ಎಕ್ಸಾಮ್ ಏನು ಬರೀತಾ ಇಲ್ಲ. ಸಾಲ್ವ್ ಮಾಡೋಣ. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟು 6 9 2 ಬರುತ್ತೆ, 6 9 2 ಬರುತ್ತೆ, ಆಮೇಲೆ 7 8 2 ಬರುತ್ತೆ, ಆಮೇಲೆ 8 7 4 ಬರುತ್ತೆ ಆಯಿತಾ. ಅವ್ನು ಕೇಳಿರೋದು ಮೂರನೇ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ. ಇದು ಮೊದಲನೇ ಅತಿ ಚಿಕ್ಕ ಸಂಖ್ಯೆ, ಫಸ್ಟ್ ಲೋಯೆಸ್ಟ್ ನಂಬರು, ಸೆಕೆಂಡ್ ಲೋಯೆಸ್ಟ್ ನಂಬರು, ಥರ್ಡ್ ಲೋಯೆಸ್ಟ್ ನಂಬರ್ ಆಯಿತಾ. ಸೊ ಇದಾಗುತ್ತೆ 5 8 6. 5 8 6 ಎಲ್ಲಿದೆ? 5 8 6 ಇಲ್ಲಿದೆ ಆಯಿತಾ. 5 8 6 ಒಂದ್ಸಲ ನೋಡಿ ಇದೆ, ಇದರಲ್ಲಿ ಕೊಟ್ಟಿದ್ದೇನೆ, ಇವನು ಡೈರೆಕ್ಟಾಗಿ ಕೊಟ್ಟಿದ್ದೇನೆ 5 8 6 ಆಯಿತಾ. 5 8 6 5 8 6 ಕೊಟ್ಟಿಲ್ಲ ಆಪ್ಷನಲ್ಲಿ, ಆಪ್ಷನ್ ಕೊಟ್ಟೇ ಇಲ್ಲ. 5 8 6 ಗೊತ್ತಿಲ್ಲ, 5 6 8 ಅಂತ ಕೊಟ್ಟಿದ್ದಾನೆ ಆಪ್ಷನಲ್ಲಿ. 5 6 8 ಅಂತ ಕೊಟ್ಟಿದ್ದಾನೆ ಆಯಿತಾ. ಅದಕ್ಕೆ ಆನ್ಸರ್ ಕೊಟ್ಟಿಲ್ಲ ಅಂದ್ಬಿಟ್ಟು ನಮ್ಗೇನು ಅನಿಸುತ್ತೆ, ಸಾಮಾನ್ಯವಾಗಿ ಮಕ್ಕಳಿಗೆ ನೋಡಿ, ನಾನೇ ಕನ್ಫ್ಯೂಷನ್ ಆಗ್ತೀನಿ, ಮಕ್ಕಳು ಕನ್ಫ್ಯೂಷನ್ ಆಗ್ತಾರೆ. ಏನಂತಾರೆ, ನಾವು ಮಾಡಿರೋ ಪ್ರೊಸೀಜರ್ ತಪ್ಪು ಅಂದ್ಬಿಟ್ಟು ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಬೇಕು. ಅದಕ್ಕೆ ಇಂಟೆಲಿಜೆನ್ಸ್ ಅಂತ ಹೆಸರಿಟ್ಟಿರೋದು. ಇದು ಸಬ್ಜೆಕ್ಟ್ ಟೈಟಲ್ಲೇ ಇಂಟೆಲಿಜೆನ್ಸ್. ಸ್ವಲ್ಪ ಯೋಚನೆ ಮಾಡಬೇಕು, ತಲೆ ಓಡಿಸ್ಬೇಕು. ಸೊ ನಮ್ಗೆ ಆನ್ಸರ್ ಬರುತ್ತೆ ಆಯಿತಾ. 5 8 6 ಯಾವುದರಿಂದ ತೊಗೊಂಡಿರೋದು? 5 6 8 ಇಂದ ತೊಗೊಂಡಿರೋದು ಆಯಿತಾ. 5 6 8 ಇವೆರಡು ನಂಬರ್ನ ಇಂಟರ್ಚೇಂಜ್ ಮಾಡಿದಾಗ ಈ ನಂಬರ್ ಬರುತ್ತೆ. ಇದು ಮೂರನೇ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ, 5 6 8 ಆಯಿತಾ. ಕ್ವಶನ್ ನಂಬರ್ 27ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಅಲ್ಲಿ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ ಆಯಿತಾ. 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಬಿಟ್ಟು ಅದರಲ್ಲಿ ಫಸ್ಟ್ ಡಿಜಿಟು ಮತ್ತು ಮೂರನೇ ಡಿಜಿಟು, ಫಸ್ಟ್ ಡಿಜಿಟು ಮತ್ತು ಮೂರನೇ ಡಿಜಿಟ್ನ ಇಂಟರ್ಚೇಂಜ್ ಮಾಡಿ. ಇಂಟರ್ಚೇಂಜ್ ಮಾಡಾದ್ಮೇಲೆ ಅವ್ನು ಕೇಳಿರೋದು ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕಾಗುತ್ತೆ. ನಂಬರ್ನ ಇಂಟರ್ಚೇಂಜ್ ಮಾಡಾದ್ಮೇಲೆ ಅಸೆಂಡಿಂಗ್ ಆರ್ಡರ್ ಏನಕ್ಕೆ ಬರೀಬೇಕು ಅಂದರೆ, ಅವನು ಕ್ವಶನಲ್ಲಿ ಥರ್ಡ್ ಹೈಯೆಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಆಯಿತಾ. ಹೈಯೆಸ್ಟ್ ನಂಬರ್ ಲೋಯೆಸ್ಟ್ ನಂಬರು ಈ ಥರ ಕೇಳಿದಾಗ ನಾವು ಅಸೆಂಡಿಂಗ್ ಆರ್ಡರ್ ಬರೀಬೇಕಾಗುತ್ತೆ ಆಯಿತಾ. ಕ್ವಶನ್ ಕೇಳಿದ್ದಾನೆ ಮೂರನೇ ಅತಿ ದೊಡ್ಡ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಅತಿ ದೊಡ್ಡ ಸಂಖ್ಯೆ ಎಲ್ಲ ಕೇಳಿರೋದು. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ, ಹೈಯೆಸ್ಟ್ ನಂಬರ್, ಲೋಯೆಸ್ಟ್ ನಂಬರ್ ಅಂತ ಏನಾದ್ರು ಕೇಳಿದ್ರೆ ಫಸ್ಟ್ ಅವನು ಏನು ಕೇಳಿದಾನೆ ಆ ಕೆಲಸ ಮಾಡಿ, ಇಂಟರ್ಚೇಂಜ್ ಮಾಡಿ, ಡಿಜಿಟ್ನ ಇಂಟರ್ಚೇಂಜ್ ಮಾಡಿ. ಅದಾದಮೇಲೆ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಂಡು ಫೈಂಡ್ ಔಟ್ ಮಾಡಿ. ಅವ್ನು ಕೇಳಿದ್ದು ಫಸ್ಟು ಮತ್ತು ಮೂರನೇ ಡಿಜಿಟು, ಫಸ್ಟ್ ಡಿಜಿಟು ಮತ್ತು ಮೂರನೇ ಡಿಜಿಟ್ನ ಇಂಟರ್ಚೇಂಜ್ ಮಾಡಿ. ಫಸ್ಟು ಮಧ್ಯದಲ್ಲಿರೋದನ್ನ ಬರ್ಕೊಳ್ಳಿ, 2ನ ಈ ಕಡೆ 3ನ ಈ ಕಡೆ ಆಯಿತಾ. ಇಂಟರ್ಚೇಂಜ್ ಮಾಡಿ. 3 ಈ ಕಡೆ 4 ಈ ಕಡೆ ಬರುತ್ತೆ. ಫಸ್ಟು ಸೆಂಟ್ರಲ್ 6 ಬರ್ಕೊಳ್ಳಿ, 8 ಈ ಕಡೆ ಬರ್ಕೊಳ್ಳಿ, 5 ಈ ಕಡೆ ಬರ್ಕೊಳ್ಳಿ. ಸೆಂಟ್ರಲ್ 2 ಬರ್ಕೊಳ್ಳಿ, 8 ಈ ಕಡೆ ಬರ್ಕೊಳ್ಳಿ, 7 ಈ ಕಡೆ ಬರ್ಕೊಳ್ಳಿ. 4 ಬರ್ಕೊಳ್ಳಿ, 7 ಈ ಕಡೆ ಬರುತ್ತೆ, 8 ಈ ಕಡೆ ಬರುತ್ತೆ ಆಯಿತಾ. ಫಸ್ಟು 2 ಬರ್ಕೊಳ್ಳಿ, ಸೆಂಟರ್ ನಂಬರು 2 ಬರ್ಕೊಂಡು ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. 9 ಈ ಕಡೆ ಬರುತ್ತೆ, 6 ಈ ಕಡೆ ಬರುತ್ತೆ ಆಯಿತಾ. ಈಗೇನು ಮಾಡಿ ಅಸೆಂಡಿಂಗ್ ಆರ್ಡರ್ ಬರ್ಕೊಳ್ಳಿ, ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳಿ. ಫಸ್ಟ್ ಏನು ಬರುತ್ತೆ? ಫಸ್ಟ್ ಇದೇನೆ 2 8 3, ಅದಾದಮೇಲೆ 3 7 4 ಬರುತ್ತೆ. 3 ಆದಮೇಲೆ 4 ಇಲ್ಲ, 5 ಇಲ್ಲ, 6 ಇಲ್ಲ, 7 ಬರುತ್ತೆ. 7 48 ಬರುತ್ತೆ. 7 ಆದಮೇಲೆ 8ಅಲ್ಲಿ ಇದಾ 8 27. ಅದಾದಮೇಲೆ 8 65 ಬರುತ್ತೆ. ಅದಾದಮೇಲೆ 9 26 ಬರುತ್ತೆ ಆಯಿತಾ. ಇದು ಹೈಯೆಸ್ಟ್ ನಂಬರು, ಫಸ್ಟ್ ಹೈಯೆಸ್ಟ್ ನಂಬರು, ಸೆಕೆಂಡ್ ಹೈಯೆಸ್ಟ್ ನಂಬರ್, ಇದು ಮೂರನೇ ಹೈಯೆಸ್ಟ್ ನಂಬರ್ ಆಯಿತಾ.
ಮೊದಲನೇ ಅತಿ ದೊಡ್ಡ ಸಂಖ್ಯೆ, ಎರಡನೇ ಅತಿ ದೊಡ್ಡ ಸಂಖ್ಯೆ, ಇದು ಮೂರನೇ ಅತಿ ದೊಡ್ಡ ಸಂಖ್ಯೆ 827 ಇದೆಯಾ? ಆಪ್ಷನಲ್ಲಿ ಇಲ್ಲ. ಆಪ್ಷನಲ್ಲಿ ಇಲ್ಲ ಅಂದರೆ ನಾವು ಮಾಡಿದ ತಪ್ಪ ಅಲ್ಲ, ಯಾಕಂದರೆ ಸಬ್ಜೆಕ್ಟ್ ಹೆಸರೇ, ಟಾಪಿಕ್ ಹೆಸರೇ ಇಂಟೆಲಿಜೆನ್ಸ್. ಸ್ವಲ್ಪ ಯೂಸ್ ಮಾಡೋಣ. 827 ಎಲ್ಲಿಂದ ತೊಗೊಂಡಿದ್ದು? 827 ಇಲ್ಲಿಂದ ತೊಗೊಂಡಿದ್ದೀವಿ, ಆಯಿತಾ? 827 ಇಲ್ಲಿಂದ ತೊಗೊಂಡಿದ್ದೀವಿ. ಸೊ ಈ ನಂಬರ್ನ ಇಂಟರ್ಚೇಂಜ್ ಮಾಡಿರೋದಕ್ಕೆ ಈ ನಂಬರ್ ಬಂದಿದೆ. ಸೊ ಆನ್ಸರಲ್ಲಿ ಏನು ಬೇಕು? 728 ಇದೆ. ಸೊ ಆಪ್ಷನ್ ಬಿ 728 ಆಯಿತಾ? ಕ್ವಶನ್ ನಂಬರ್ 28ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ಓದಿ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಅದನ್ನು ಕ್ವಶನ್ ಓದ್ತಾ ಇದ್ರೆ ಟೀಚರ್ಗೆ ಕನ್ಫ್ಯೂಷನ್ ಆಗುತ್ತೆ. ಆ ರೀತಿ ಸೆಂಟೆನ್ಸ್ ಫಾರ್ಮೇಷನ್ ಇದೆ. ಅದಕ್ಕೆ ಹೇಳಿದ್ದು ನವೋದಯ ಆಗಿರ್ಬೋದು ಅಥವಾ ಸೈನಿಕ್ ಸ್ಕೂಲ್ ಎಕ್ಸಾಮ್ ಆಗಿರ್ಬೋದು, ಆಯಿತಾ? ನಮಗೆ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇದ್ದರೆ ಮ್ಯಾಥ್ಸ್ ಅರ್ಥ ಆಗುತ್ತೆ, ಇಂಟೆಲಿಜೆನ್ಸ್ ಕ್ವಶನ್ ಎಲ್ಲ ಸಾಲ್ವ್ ಮಾಡ್ಬೋದು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಒತ್ತಿ ಹೇಳ್ತಾ ಇರೋದು, ಆಯಿತಾ? ಮಕ್ಕಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬರೋಂಗೆ ಮಾಡಬೇಕು, ಆಯಿತಾ? ಗ್ರಿಪ್ ಬರೋಂಗೆ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು? ಅಕಸ್ಮಾತ್ ಏನಾರ ಮಕ್ಕಳಿಗೆ ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಇಲ್ಲ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿಂದ ಶುರು ಮಾಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ತುಂಬ ಸಿಂಪಲ್ ಆಗಿದೆ. ಮಕ್ಕಳಿಗೆ ಓದಿ ಅರ್ಥ ಮಾಡಿಕೊಂಡು ಕ್ವಶನ್ಗೆ ಆನ್ಸರ್ ಮಾಡಿ ಅಂತೇಳಿ ಅವರೇ ಮಾಡಬೇಕು, ಹೆಲ್ಪ್ ಮಾಡಬಾರ್ದು, ಆಯಿತಾ? ಅದಾದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಕೊಡಿ, ಅದಾದಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಕೊಡಿ. ಅವರೇ ಆ ಚಾಪ್ಟರ್ನ ಓದಿ ಅರ್ಥ ಮಾಡ್ಕೊಂಡು ಕೆಳಗಡೆ ಇರೋ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅದಾದಮೇಲೆ 4th ಬನ್ನಿ, 5th ಬನ್ನಿ, ಆಯಿತಾ? 5th ಸ್ಕೂಲ್ ಸಿಲೆಬಸ್ಸು ಕ್ವಶನ್ನ ಓದಿ ಅರ್ಥ ಮಾಡಿಕೊಂಡು ಆ ಚಾಪ್ಟರ್ ಓದಬೇಕು, ಅರ್ಥ ಮಾಡಿಕೊಂಡು ಕ್ವಶನ್ನ ಸಾಲ್ವ್ ಮಾಡಬೇಕು. ಅದೆಲ್ಲ ಆದಮೇಲೆ ನವೋದಯ ಪ್ಯಾಸೇಜ್ ಕೊಡಿ. ಈ ಥರ ಮಾಡಿದ್ರೆ ಮಕ್ಕಳಿಗೆ ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಬರುತ್ತೆ. ಅದಾದಮೇಲೆ ನವೋದಯ ಕೋಚಿಂಗ್ ಕೊಡ್ಬೋದು, ಆಯಿತಾ? ಈಗ ನೋಡಿ ಕ್ವಶನ್ ನಂಬರ್ 29ನ ಒಂದ್ಸರಿ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಆಯಿತಾ? ಫಸ್ಟ್ ನೋಡಿ, ನಂಬರ್ ಕೊಟ್ಟಿದ್ದಾನೆ, ಮತ್ತು ಆಲ್ಫಾಬೆಟ್ ಕೊಟ್ಟಿದ್ದಾನೆ, ಮತ್ತು ಅದ್ರ ಮಧ್ಯೆ ಸಿಂಬಲ್ ಹಾಕಿದ್ದಾನೆ, ಆಯಿತಾ? ನಂಬರು, ಆಲ್ಫಾಬೆಟ್ಟು, ಸಿಂಬಲ್ಲು, ಆ ಸೀರೀಸ್ ಇದು, ಆಯಿತಾ? ಈಗ ಡೈರೆಕ್ಟಾಗಿ ಕ್ವಶನ್ ಬರ್ತೀನಿ. 14 ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂತ ಕೇಳಿದ್ದಾನೆ, ಆಯಿತಾ? 14 ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂತ ಕೇಳಿದ್ದಾನೆ. FOURT 14th ಫ್ರಮ್ ಲೆಫ್ಟ್ ಹ್ಯಾಂಡ್ ಅಂತ ಕೇಳಿದ್ದಾನೆ. ಲೆಫ್ಟ್ ಎಂಡ್ ಅಂತ ಕೇಳಿದ್ದಾನೆ, ಆಯಿತಾ? ಇದು ಲೆಫ್ಟ್ ಹ್ಯಾಂಡಿಂದ 14th ಮಾರ್ಕ್ ಮಾಡಿ. 1 2 3 4 5 6 7 8 9 10 11 12 13 14. ಇನ್ನೂ ಉದ್ದಾಗಿದೆ ಸೀರೀಸು, ಅಷ್ಟು ಅವಶ್ಯಕತೆ ಇಲ್ಲ, ಎಷ್ಟು ಬೇಕು ಅಷ್ಟೇ ಬರ್ಕೊಂಡಿದ್ರಿ, ಆಯಿತಾ? 14th ಫ್ರಮ್ ದ ಲೆಫ್ಟ್, ಆಯಿತಾ? ಎಡ ತುದಿಯಿಂದ 14ನೇದು ಅಂದರೆ ಈ ಲೆಟ್ರ್ ಆಗುತ್ತೆ, ಮಾರ್ಕ್ ಮಾಡಿ, ಆಯಿತಾ? ಅದಾದಮೇಲೆ ನೆಕ್ಸ್ಟ್ 6th ಟು ದ ಲೆಫ್ಟ್ ಆಫ್ 14 ಫ್ರಮ್ ದ ಲೆಫ್ಟ್. 14 ಫ್ರಮ್ ದ ಲೆಫ್ಟ್ ಅಂದರೆ ಇದೇನೆ. ಇದರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 6ನೇ ಸಿಂಬಲ್ ಅಥವಾ ಆಲ್ಫಾಬೆಟ್ ಯಾವುದು ಅಂತ ಕೇಳಿದರೆ, ಆಯಿತಾ? ಇದ್ರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಆಯಿತಾ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 6ನೇ ಸಿಂಬಲ್ಲು ಅಥವಾ ಆಲ್ಫಾಬೆಟ್ಟು ಅಥವಾ ನಂಬರ್ ಯಾವ್ದು ಬರುತ್ತೆ ಅಂತ ಕೇಳಿದ್ದೆ, ಆಯಿತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 6 ಟು ದ ಲೆಫ್ಟ್ ಆಫ್ 14 ಫ್ರಮ್ ದ ಲೆಫ್ಟ್. 14 ಫ್ರಮ್ ದ ಲೆಫ್ಟ್ ಇದೆಯಲ್ಲ, ಇದ್ರ ಲೆಫ್ಟ್ ಹ್ಯಾಂಡ್ ಸೈಡು 6ನೇ ಡಿಜಿಟ್ ಯಾವ್ದು ಬರುತ್ತೆ ಅಂತ ಕೇಳಿದರೆ, ಆಯಿತಾ? ಇದು ಫಸ್ಟ್ನೇ ಡಿಜಿಟು, ಇದು ಸೆಕೆಂಡ್ನೇ ಡಿಜಿಟು, ಇದು 3ನೇ ಡಿಜಿಟು, 4 5 6. ಸೊ ಎಮ್ ಬರುತ್ತೆ, ಆಯಿತಾ? ಸೊ ಎಮ್ ಅಂತ ಮಾರ್ಕ್ ಮಾಡಿ. ಫಸ್ಟ್ ಏನು ಮಾಡಿ, 14 ಫ್ರಮ್ ದ ಲೆಫ್ಟಿಂದ 14 ಮಾರ್ಕ್ ಮಾಡಿ. ಮಾರ್ಕ್ ಮಾಡಾದ್ಮೇಲೆ ಅವ್ನು ಕೇಳಿದ್ದು 6 ಟು ದ ಲೆಫ್ಟ್ ಆಫ್ 14 ಫ್ರಮ್ ದ ಲೆಫ್ಟ್ ಅಂತ ಕೊಟ್ಟಿದ್ದಾನೆ. ಸೊ ಇದರಿಂದ 6ನೇ ಅಂಕಿ ಮಾರ್ಕ್ ಮಾಡಿ. 1 2 3 4 5 6. ಕನ್ನಡದಲ್ಲಿ ಒಂದು ಸ್ವಲ್ಪ ಸಿಂಪಲ್ ಆಗಿದೆ. ಫಸ್ಟ್ ಏನು ಮಾಡಿ, ಎಡ ತುದಿಯಿಂದ 14ನೇ ಸ್ಥಾನದಲ್ಲಿ ಇದಿದೆ, ಆಯಿತಾ? ಅದರ ಎಡಗಡೆ 6ನೇ ಸ್ಥಾನದಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಇದರ ಎಡಗಡೆ 6ನೇ ಸ್ಥಾನದಲ್ಲಿ ಯಾವುದು ಅಂದರೆ ಎಂ ಬರುತ್ತೆ, ಆಯಿತಾ? ಕ್ವಶನ್ ನಂಬರ್ 29ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ, ಆಯಿತಾ? ಈ ಕ್ವಶನ್ ಏನಾರು ಅರ್ಥ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇದೆ ಅಂತ ಅನ್ಕೋಬೋದು, ಆಯಿತಾ? ಕ್ವಶನ್ ನಂಬರ್ 29ಗೆ ಆನ್ಸರ್ ಡಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ನಲ್ಲಿ ಆಲ್ಫಾಬೆಟ್ಟು ಇದೆ, ನಂಬರು ಇದೆ, ಸಿಂಬಲು ಇದೆ, ಆಯಿತಾ? ಆಲ್ಫಾಬೆಟ್ಟು ಇದೆ, ನಂಬರು ಇದೆ, ಸಿಂಬಲು ಇದೆ. ಇವು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಸೀರೀಸ್ ಕೊಟ್ಟಿದ್ದಾನೆ. ಸೀರೀಸ್ ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ, ಇದರಲ್ಲಿ ಸಿಂಬಲ್ನ ಡ್ರಾಪ್ ಮಾಡ್ಬೇಕಂತೆ, ಆಯಿತಾ? ಸಿಂಬಲ್ನ ತೆಗೆದಾಕ್ಬಿಟ್ಟು ಪುನಃ ಈ ಸೀರೀಸ್ನ ರೀಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ರೀಅರೇಂಜ್ ಮಾಡಿಕೊಂಡು ಬಲಗಡೆಯಿಂದ ರೈಟ್ ಹ್ಯಾಂಡ್ ಸೈಡಿಂದ 12th ಪ್ಲೇಸಲ್ಲಿ ಯಾವ ಲೆಟರ್ ಅಥವಾ ಯಾವ ಸಿಂಬಲ್ ಅಥವಾ ಯಾವ ನಂಬರ್ ಬರುತ್ತೆ ಅಂತ ಕೇಳಿದರೆ, ಆಯಿತಾ? ಇಲ್ಲಿ ಸಿಂಬಲ್ ಬರಲ್ಲ, ಲೆಟರ್ ಬರಬೇಕು ಅಥವಾ ನಂಬರ್ ಬರಬೇಕು, ಯಾಕಂದರೆ ಸಿಂಬಲ್ನ ಡ್ರಾಪ್ ಮಾಡ್ತಾ ಇದ್ದೀವಿ, ಆಯಿತಾ? ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಈ ರೀತಿ
ಸಿಂಬಲ್ಲು ಆಲ್ಫಾಬೆಟ್ ನಂಬರು ಸೀರೀಸ್ ಕೊಟ್ಟಿದ್ರೆ ಕೊಟ್ಬಿಟ್ಟು ಫಸ್ಟ್ ಏನು ಮಾಡಬೇಕು, ಸಿಂಬಲ್ನ ಡ್ರಾಪ್ ಮಾಡ್ಬೇಕಂತೆ, ಸಿಂಬಲ್ನ ತೆಗೆದಾಕ್ಬೇಕಂತೆ. ತೆಗೆದಾಕ್ಬಿಟ್ಟು ಪುನಃ ಇದನ್ನು ಬರ್ಕೊಳ್ಳಿ. ಇದನ್ನು ಬರ್ಕೊಂಡು 12 ಬಲಗಡೆಯಿಂದ ರೈಟ್ ಹ್ಯಾಂಡ್ ಸೈಡಿಂದ 12ನೇ ಪ್ಲೇಸಲ್ಲಿ ಯಾವ ನಂಬರು ಅಥವಾ ಯಾವ ಆಲ್ಫಾಬೆಟ್ ಬರುತ್ತೆ ಅಂತ ಕೇಳಿದ್ದೀನಿ. ಫಸ್ಟ್ ಏನು ಮಾಡಿ, ಸಿಂಬಲ್ನ ಡ್ರಾಪ್ ಮಾಡಿ. ನೋಡಿ ಇದು ಸಿಂಬಲ್ಲೇ, ಅಟ್ ಪರ್ಸೆಂಟೇಜು ಸಿಂಬಲು. ಅದಾದ್ಮೇಲೆ ಇದು ಡಾಲರ್ ಸಿಂಬಲ್ ಇದು ಎಸ್ ಅಂತ ಬರ್ಕೊಬಿಟ್ಟಿರಾ, ಈ ಥರ ಇದೆ. ಈ ಥರ ಇದ್ರೆ ಡಾಲರ್ ಸಿಂಬಲ್ಲು, ಇದನ್ನು ತೆಗೆದಾಕಿ ಆಯಿತಾ. ಎಸ್ ಅಂತ ಕನ್ಫ್ಯೂಸ್ ಆಗಬೇಡಿ. ಅದಾದಮೇಲೆ ಆ್ಯಂಡ್ ಹ್ಯಾಶ್ಟ್ಯಾಗ್ UYI, ಇಲ್ಲಿ ಪುನಃ ಪರ್ಸೆಂಟೇಜು, ಪುನಃ ಅಟ್ ದ ರೇಟು, ಇನ್ಯಾವುದಿಲ್ಲ, ಇಲ್ಲಿ ಪುನಃ ಆ್ಯಂಡ್ ಇದೆ ಆಯಿತಾ. ಇದೆಲ್ಲ ತೆಗೆದಾಕ್ಬಿಟ್ಟು ಪುನಃ ಬರ್ಕೊಳ್ಳಿ. ಇಲ್ಲ ಪುನಃ ಕನ್ಫ್ಯೂಷನ್ ಆಗುತ್ತೆ, ನೀವು ಇಲ್ಲೇ ಏನಾರ ಮಾಡ್ತೀವಿ ಅನ್ನೋ ಮಾಡ್ಬೋದು. ಅದ್ರ ಬದಲು ಬೆಟರ್ ಇನ್ನೊಂದ್ಸಲ ಬರ್ಕೊಳ್ಳಿ ಆಯಿತಾ. ಎಕ್ಸಾಮಲ್ಲಿ ಟೈಮ್ ಇಲ್ಲ ಅಂದರೆ ಡೈರೆಕ್ಟ್ ಇದರಲ್ಲೇ ಮಾಡ್ಕೊಬಿಡಿ. 12ನೇ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂತ. 1 ರೈಟ್ ಹ್ಯಾಂಡ್ ಸೈಡಿಂದ 1 2 3 4 5 6 7 8 9 10 11 12 12ನೇ ಪ್ಲೇಸಲ್ಲಿ ವೈ ಬರ್ತಾ ಇದೆ ಆಯಿತಾ. 12ನೇ ಪ್ಲೇಸು ಬಲಭಾಗದಿಂದ ರೈಟ್ ಹ್ಯಾಂಡ್ ಸೈಡಿಂದ 12ನೇ ಪ್ಲೇಸಲ್ಲಿ ವೈ ಬರ್ತಾ ಇದೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆಪ್ಷನ್ ಡಿ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 30ಗೆ ಆಪ್ಷನ್ನು ಡಿ ಬರುತ್ತೆ. ಇಲ್ಲ ಅಂದರೆ ಇನ್ನೊಂದ್ಸಲ ಬರ್ಕೋಬೇಕಾಗುತ್ತೆ. ಇದೆಲ್ಲ ಡ್ರಾಪ್ ಮಾಡಿಬಿಟ್ಟು ಹಿಂಗೆ A 3 4 ಆಯಿತಾ, ಈ ಥರ ಬರ್ಕೊಂಡು ಆ ಕಡೆಯಿಂದ ಬರ್ಕೊಬೋದು, ನಿಮ್ಗೆ ಆನ್ಸರ್ ಸೇಮ್ ಬರುತ್ತೆ ಆಯಿತಾ. ಬೇಕು ಅಂದರೆ ಇನ್ನೊಂದ್ಸಲ ಮಾಡಲಾ, ಬೇಡ ಅನ್ಕೋತೀನಿ. ಇಷ್ಟೊಂದು ಲೆಕ್ಕ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ಇದೇನು ಅರಿಕತೆ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ನೀವು ಆಲ್ರೆಡಿ ಇದನ್ನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ. ನಾವು ಇದು ಇಂಟೆಲಿಜೆನ್ಸ್ ಸೈನ್ಸ್ ಸ್ಕೂಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮದು ನವೋದಯ ಮ್ಯಾಥ್ಸ್ ಕಂಪ್ಲೀಟ್ ಆಗಿರಬೇಕು ಆಯಿತಾ. ನವೋದಯ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಆಗಿರಬೇಕು. ನವೋದಯ ಮ್ಯಾಥ್ಸು, ಇಂಟೆಲಿಜೆನ್ಸು ಮತ್ತು ಪ್ಯಾಸೇಜ್ ಇದು 3 ಕಂಪ್ಲೀಟ್ ಆಗಿರಬೇಕು. ಅದಾದಮೇಲೆ ಸೈನಿಕ್ ಸ್ಕೂಲ್ ಮ್ಯಾಥ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೈನಿಕ್ ಸ್ಕೂಲ್ದು ಯಾವುದಿದೆ ಲ್ಯಾಂಗ್ವೇಜ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ್ದು ಬರುತ್ತೆ, ಜನರಲ್ ನಾಲೆಡ್ಜ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಇದು ಕೈ ಹಾಕಿ ಇಂಟೆಲಿಜೆನ್ಸ್ಗೆ. ಯಾಕೆಂದರೆ ಇದರಲ್ಲಿ ಯಾವುದೋ ಲ್ಯಾಂಗ್ವೇಜು ಗ್ರಾಮರೆಲ್ಲ ಇದೆಯಲ್ಲ, ಅದ್ರ ಮೇಲೂ ಕ್ವಶನ್ನು ಬೇಕಾದ್ರೆ ಕೊಟ್ಬಿಟ್ಟು ಕ್ವಶನ್ನ ಫ್ರೇಮ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಮತ್ತು ಇಂಟೆಲಿಜೆನ್ಸ್ ಅಲ್ಲ ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ ಫ್ರೇಮ್ ಮಾಡಿರ್ತಾನೆ. ಮ್ಯಾಥ್ಸು ಇದ್ದೇ ಇರುತ್ತೆ ಇದರಲ್ಲಿ, ಆಲ್ಮೋಸ್ಟ್ 50% ಮ್ಯಾಥ್ಸ್ ಇದ್ದೇ ಇರುತ್ತೆ. ಅದಾದಮೇಲೆ ಲ್ಯಾಂಗ್ವೇಜ್ ಆಯಿತು, ಮತ್ತು ಜನರಲ್ ನಾಲೆಡ್ಜ್ ಆಯಿತು, ಅದಾದಮೇಲೆ ಮ್ಯಾಥ್ಸ್ ಆಯಿತು. ಈ 3 ಸಬ್ಜೆಕ್ಟ್ ಆದಮೇಲೆ ನೀವು ಇಂಟೆಲಿಜೆನ್ಸ್ಗೆ ಕೈ ಹಾಕಿ. ಇಲ್ಲ ಅನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇಂಟೆಲಿಜೆನ್ಸ್ ಫಸ್ಟ್ ಶುರು ಮಾಡೋಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ ಸಿಲೆಬಸ್ಸು ನವೋದಯ ಸಿಲೆಬಸ್ ಕಂಪ್ಲೀಟ್ ಆಗಿರಬೇಕು. ಅದಾದಮೇಲೆ ಸೈನಿಕಲ್ಲಿ ಮ್ಯಾಥ್ಸು ಲ್ಯಾಂಗ್ವೇಜು, ಅದಾದಮೇಲೆ ಇನ್ನೊಂದು ಬರುತ್ತೆ ಜನರಲ್ ನಾಲೆಡ್ಜು. ಇದಿಷ್ಟು ಕಂಪ್ಲೀಟ್ ಆದಮೇಲೆ ನೀವು ಲಾಸ್ಟಲ್ಲಿ ಇದಕ್ಕೆ ಕೈ ಹಾಕಿ, ಅದಕ್ಕೆ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ಗೆ. ಆಗ ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31 ಏನು ಕೇಳಿದ್ದಾನೆ ಅಂದರೆ, ನಂಬರು ಆಲ್ಫಾಬೆಟ್ಟು ಸಿಂಬಲ್ ಇರೋ ಒಂದು ಸೀರೀಸ್ ಕೊಟ್ಟಿದ್ದಾನೆ ಆಯಿತಾ. ನಂಬರು ಆಲ್ಫಾಬೆಟ್ಟು ಮತ್ತು ಸಿಂಬಲ್ ಇರೋ ಒಂದು ಸೀರೀಸ್ ಕೊಟ್ಬಿಟ್ಟು ಈ ರೀತಿ ಸೀರೀಸ್ ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ, ನಂಬರ್ ಹಿಂದೆ ಆಯಿತಾ, ನಂಬರ್ ಹಿಂದೆ ಸಿಂಬಲ್ ಇರಬೇಕಂತೆ, ನಂಬರ್ ಮುಂದೆ ಆಲ್ಫಾಬೆಟ್ ಇರಬೇಕಂತೆ ಆಯಿತಾ. ನಂಬರ್ ಹಿಂದೆ ಸಿಂಬಲ್ಲು, ನಂಬರ್ ಮುಂದೆ ಆಲ್ಫಾಬೆಟ್ಟು, ಆ ರೀತಿ ಎಷ್ಟು ನಂಬರ್ಸ್ ಇದೆ ಅಂತ ಕೇಳಿದ್ದಾನೆ ಆಯಿತಾ. ಇದು ಉದ್ದ ಇದೆ, ಬೇಕು ಅಂದರೆ ನೀವು ಬರ್ಕೊಂಡು ಬೇಕಾದ್ರೆ ಸಾಲ್ವ್ ಮಾಡಿ ಚೆಕ್ ಮಾಡಿ. ನಾನು ಅಷ್ಟುದ್ದ ಬೇಡ, ಕ್ವಶನ್ಗೆ ಸಾಲ್ವ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೆ ಆಯಿತಾ. ಪೂರ್ತಿ ಚೆಕ್ ಮಾಡ್ಕೊಬನ್ನಿ. ಈ ಸೀರೀಸ್ ಚೆಕ್ ಮಾಡ್ಕೊಬಂದರೆ ಇದಾಗುತ್ತೆ ಅಷ್ಟು ಆಯಿತಾ. ಇದು ನಂಬರ್ ಇದೆ, ನಂಬರ್ ಹಿಂದೆ ಸಿಂಬಲ್ ಇದೆ, ನಂಬರ್ ಹಿಂದೆ ಸಿಂಬಲ್, ಮುಂದೆ ಆಲ್ಫಾಬೆಟ್ ಆಯಿತಾ. ಇದನ್ನು ನೀವು ಮಕ್ಕಳು ಏನು ಕನ್ಫ್ಯೂಸ್ ಆಗ್ತಿರೋ ಗೊತ್ತಾ, ಅವನು ಈ ಥರ ಕೊಟ್ಟಿದ್ದಾನೆ, ಮಕ್ಕಳು ಇದನ್ನು 21 ಅಂತ ತಿಳ್ಕೊಬಿಡ್ತಾರೆ ಆಯಿತಾ. ಸೊ ನಾವು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ತುಂಬ ಸೀರೀಸ್ ಎಲ್ಲ ನೋಡ್ಕೊಬನ್ನಿ, ಪೂರಾ ಕಂಪ್ಲೀಟ್ ಸೀರೀಸ್ ಒಂದ್ಸಲ ಚೆಕ್ ಮಾಡೋರು ಏನು ಬರುತ್ತೆ, ಎಲ್ಲೂ 2 ಡಿಜಿಟ್ ಕೊಟ್ಟಿಲ್ಲ ಅವನು ಆಯಿತಾ. ಹಿಂಗೆ 81 ಅಥವಾ 63 ಅಥವಾ 27 ಈ ರೀತಿ ಎಲ್ಲೂ 2 ಡಿಜಿಟ್ ಕೊಟ್ಟಿಲ್ಲ. 2 ಡಿಜಿಟ್ ಕೊಟ್ಟಿಲ್ಲ ಅಂದರೆ ಇವೆಲ್ಲ ಸಿಂಗಲ್ ಡಿಜಿಟ್ ನಂಬರೇ ಕೊಟ್ಟಿರ್ತಾನೆ ಆಯಿತಾ. ಸಿಂಗಲ್ ಡಿಜಿಟ್ ನಂಬರ್ ಕೊಟ್ಟಿರ್ತಾನೆ, ಸಿಂಗಲ್ ಆಲ್ಫಾಬೆಟ್ಟು, ಸಿಂಗಲ್ ಸಿಂಬಲ್ ಕೊಟ್ಟಿರ್ತಾನೆ. ಆದ್ದರಿಂದ ಕನ್ಫ್ಯೂಸ್ ಆಗಬಾರ್ದು. ಇದು ಐ ಆಗಿರುತ್ತೆ ಆಯಿತಾ, ಇದು ಸಿಂಬಲ್ಲು ಆಯಿತಾ, ಇದು ಆಲ್ಫಾಬೆಟ್ ಆಗಿರುತ್ತೆ ಆಯಿತಾ. ನಂಬರ್ ಹಿಂದೆ ಸಿಂಬಲ್ ಇದೆ, ನಂಬರ್ ಮುಂದೆ ಆಲ್ಫಾಬೆಟ್ ಇದೆ ಆಯಿತಾ. ಎಷ್ಟು ಪೇರ್ ಇದೆ ಅಂದರೆ ಒಂದೇ ಒಂದು ಜೋಡಿ ಇರೋದು ಆಯಿತಾ. ಆ ಥರ ಒಂದೇ ಒಂದು ಜೋಡಿ ಇದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಆಯಿತಾ. ಕ್ವಶನ್ ನಂಬರ್ 31ಗೆ ಆನ್ಸರು ಬಿ. ಕ್ವಶನ್ ನಂಬರ್ 32ಅಲ್ಲೂ ಅಷ್ಟೇ, ನಂಬರ್ ಕೊಟ್ಟಿದ್ದಾನೆ, ಆಲ್ಫಾಬೆಟ್ ಕೊಟ್ಟಿದ್ದಾನೆ, ಸಿಂಬಲ್, ಈ 3 ಸೇರಿಸಿ ಒಂದು ಸೀರೀಸ್ ಇದೆ ಆಯಿತಾ. ಉದ್ದಾಗಿದೆ, ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕಂಪ್ಲೀಟ್ ಬರ್ಕೊಂಡು ಸಾಲ್ವ್ ಮಾಡಿ ಆಯಿತಾ. ಈ ರೀತಿ
ನಂಬರು ಆಲ್ಫಾಬೆಟ್ ಸಿಂಬಲ್ ಇರೋ ಒಂದು ಸೀರೀಸ್ ಕೊಟ್ಬಿಟ್ಟು ಏನು ಕೇಳಿದ್ದಾರೆ ಅಂದರೆ ಆಲ್ಫಾಬೆಟ್ ಹಿಂದೆ ನಂಬರ್ ಇದೆಯಂತೆ, ಆಲ್ಫಾಬೆಟ್ ಮುಂದೆ ಸಿಂಬಲ್ ಇದೆಯಂತೆ, ಆ ರೀತಿ ಎಷ್ಟು ಪೇರ್ ಇದೆ ಅಂತ ಕೇಳಿದ್ದಾನೆ. ಆಯ್ತಾ, ಆಲ್ಫಾಬೆಟ್ ಇದೆಯಂತೆ, ಆಲ್ಫಾಬೆಟ್ ಹಿಂದೆ ನಂಬರ್, ಆಲ್ಫಾಬೆಟ್ ಹಿಂದೆ ನಂಬರು, ಆಲ್ಫಾಬೆಟ್ ಮುಂದೆ ಸಿಂಬಲ್, ಅರ್ಥ ಆಯ್ತಾ? ಆ ರೀತಿ ಎಷ್ಟು ಪೇರ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಕಂಪ್ಲೀಟ್ ಚೆಕ್ ಮಾಡ್ಕೊ ಬನ್ನಿ. ಆಯ್ತಾ, ಹಿಂಗೆ ನಮಗೆ ಒಂದೇ ಒಂದು ಸಿಗುತ್ತೆ. ನೋಡಿ, ಆಲ್ಫಾಬೆಟ್ ಇದೆ. ಆಯ್ತಾ, ಇದು ಆಲ್ಫಾಬೆಟ್ ಹಿಂದೆ ನಂಬರ್ ಇದೆ, ಅದ್ರ ಮುಂದೆ ಸಿಂಬಲ್ ಇದೆ. ಆಲ್ಫಾಬೆಟ್ ಹಿಂದೆ ನಂಬರ್ ಇದೆ, ಅದ್ರ ಮುಂದೆ ಸಿಂಬಲ್ ಇದೆ. ಆಯ್ತಾ, ಸೊ ಒಂದೇ ಒಂದು ಪೇರ್ ಸಿಗೋದು. ಆಯ್ತಾ, ಕ್ವಶನ್ ನಂಬರ್ 32ಗೂ ಅಷ್ಟೇ ಆನ್ಸರ್ ಎ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33 ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಅವನು ಏನು ಕೇಳಿದ್ದಾನೆ ಅಂದರೆ ಕೆ ಮತ್ತೆ ಎನ್ ಅಥವಾ ಎನ್ ಮತ್ತೆ ಕೆ ಇವೆರಡರ ನಡುವೆ ಎಷ್ಟು ಜಿಗಳಿದೆ. ಆಯ್ತಾ, ಕೆ ಮತ್ತೆ ಎನ್ ಇವೆರಡರ ಮಧ್ಯೆ ಜಿ ಅಥವಾ ಎನ್ನು ಅಥವಾ ಕೆ ಇವೆರಡರ ಮಧ್ಯೆ ಜಿ, ಈ ರೀತಿ ಎಷ್ಟು ಪೇರ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಕೆ ಮತ್ತೆ ಎನ್ ನಡುವೆ ಎಷ್ಟು ಜಿ ಇದೆ ಅಥವಾ ಎನ್ ಮತ್ತೆ ಕೆ ಇವೆರಡರ ಮಧ್ಯೆ ಎಷ್ಟು ಜಿ ಇದೆ ಅಂತ ಕೇಳಿದ್ದಾನೆ. ಆಯ್ತಾ, ಜಸ್ಟ್ ಕಂಪ್ಲೀಟ್ ಚೆಕ್ ಮಾಡ್ಕೊ ಬನ್ನಿ. ಆಯ್ತಾ, ಪುನಃ ಇದು ಕಂಟಿನ್ಯೂ ಆಗುತ್ತೆ, ಅದನ್ನು ಬಿಟ್ಬಿಟ್ಟಿದ್ದೀನಿ. ಆಯ್ತಾ, ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿದೆ ನೋಡಿ ಒಂದು ಪೇರ್. ಆಯ್ತಾ, ಇಲ್ಲಿ ಜಿ ಹಿಂದೆ ಎನ್ ಇದೆ, ಜಿ ಮುಂದೆ ಕೆ ಇದೆ, ಅಥವಾ ಎನ್ನು ಕೆ ಮಧ್ಯೆ ಜಿ ಇದೆ, ಎನ್ನು ಮತ್ತೆ ಕೆ ಮಧ್ಯೆ ಜಿ ಇದೆ. ಅದು ಬಿಟ್ರೆ ಇಲ್ಲೊಂದಿದೆ ನೋಡಿ, ಕೆ ಮತ್ತೆ ಎನ್ ಮಧ್ಯೆ ಜಿ ಇದೆ, ಕೆ ಮತ್ತೆ ಎನ್ ಮಧ್ಯೆ ಜಿ ಇದೆ. ಆಯ್ತಾ, ಆ ರೀತಿ ಎರಡು ಪೇರ್ ಇದೆ, 1 2. ಆಯ್ತಾ, ಇದಕ್ಕೇನು ಬರುತ್ತೆ? ಕ್ವಶನ್ ನಂಬರ್ 33ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಒಂದು ನಂಬರ್ ಸೀರೀಸ್ ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ 5 ಹಿಂದೆ ನಂಬರ್ 5 ಹಿಂದೆ 3 ಅಥವಾ 4 ಇರ್ಬೋದಂತೆ. ನಂಬರ್ 5 ಹಿಂದೆ 3 ಅಥವಾ 4 ಇರ್ಬೋದಂತೆ. ನಂಬರ್ 5 ಮುಂದೆ 8 ಅಥವಾ 9 ಇರಬಾರ್ದಂತೆ. ಅರ್ಥ ಆಯ್ತಾ? ನಂಬರ್ 5 ಹಿಂದೆ 3 ಅಥವಾ 4 ಇರ್ಬೋದಂತೆ. ಆಯ್ತಾ, ನಂಬರ್ 5 ಮುಂದೆ 8 ಅಥವಾ 9 ಇರಬಾರ್ದಂತೆ. ಆ ರೀತಿ ಎಷ್ಟು ಪೇರ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊ ಬನ್ನಿ. ಆಯ್ತಾ, ನೋಡಿ, ನಂಬರ್ 5 ಹಿಂದೆ 4 ಇದೆ. ಆಯ್ತಾ, ನಂಬರ್ 5 ಮುಂದೆ 8 ಅಥವಾ 9 ಇಲ್ಲ. ಆಯ್ತಾ, 1 ಸಿಕ್ತು. ಅದಾದ್ಮೇಲೆ ಹಿಂಗೆ ನೋಡ್ಕೊ ಬನ್ನಿ, ಇಲ್ಲೊಂದಿದೆ ನೋಡಿ, ನಂಬರ್ 5 ಇದೆ, ನಂಬರ್ 5 ಹಿಂದೆ 4 ಇದೆ, ನಂಬರ್ 5 ಮುಂದೆ 8 ಅಥವಾ 9 ಇಲ್ಲ, 2 ಆಯಿತು. ನೆಕ್ಸ್ಟ್ ನೋಡ್ಕೊ ಬನ್ನಿ, ಇಲ್ಲಿದೆ ನಂಬರ್ 5 ಇದೆ, ನಂಬರ್ 5 ಹಿಂದೆ 3 ಅಥವಾ 4 ಇರ್ಬೋದು. ಆಯ್ತಾ, ನಂಬರ್ 5 ಮುಂದೆ 8 ಅಥವಾ 9 ಇಲ್ಲ. ಆಯ್ತಾ, ನೆಕ್ಸ್ಟು ಇಲ್ಲೆಲ್ಲೂ ಸಿಗಲ್ಲ ನಿಮ್ಗೆ, ಇಲ್ಲಿ ನೋಡಿ, ನಂಬರ್ 5 ಇದೆ, ಅದರಿಂದ 4 ಅಥವಾ 3 ಇರ್ಬೋದು. ಆಯ್ತಾ, ನಂಬರ್ 5 ಮುಂದೆ 8 ಅಥವಾ 9 ಇರಬಾರ್ದು, ಇಲ್ಲೊಂದಿದೆ. ಆಯ್ತಾ, ಅದೇ ರೀತಿ ಇಲ್ಲೊಂದು ಸಿಗುತ್ತೆ ನಿಮಗೆ. ನಂಬರ್ 5 ಇದೆ, ಅದರಿಂದ 3 ಅಥವಾ 4 ಇರ್ಬೋದು, ಅದ್ರ ಮುಂದೆ 8 ಅಥವಾ 9 ಇರಬಾರ್ದು. ಎಷ್ಟಿದೆ? 1 2 3 4 5 ಇದೆ. ಆಯ್ತಾ, ಸೊ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 34ಗೆ ಆನ್ಸರು ಡಿ ಬರುತ್ತೆ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಏನು ಕೊಟ್ಟಿದ್ದಾನೆ ಅಂದರೆ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಬಿಟ್ಟು ಅದರಲ್ಲಿ ಏನು ಕೇಳಿದ್ದಾನೆ ಅಂದರೆ ಫಸ್ಟು ಮತ್ತು 3ನೇ ಡಿಜಿಟ್ನ ಇಂಟರ್ಚೇಂಜ್ ಮಾಡಬೇಕಂತೆ. ಆಯಿತಾ, ಫಸ್ಟು ಮತ್ತು 3ನೇ ಡಿಜಿಟ್ನ ಇಂಟರ್ಚೇಂಜ್ ಮಾಡಿಬಿಟ್ಟು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕಂತೆ. ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೆದ್ಬಿಟ್ಟು ಅದರಲ್ಲಿ 2ನೇ ನಂಬರ್ ಯಾವ್ದು ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಬೇಕು. ಫಸ್ಟ್ 8 ಬರ್ಕೊಳ್ಳಿ, 5 ಈ ಕಡೆ, 3 ಈ ಕಡೆ ಬರ್ಕೊಳ್ಳಿ. ಆಯಿತಾ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. 9 ಬರ್ಕೊಳ್ಳಿ, 6 ಈ ಕಡೆ, 4 ಈ ಕಡೆ ಬರ್ಕೊಳ್ಳಿ. ಫಸ್ಟು 3 ಬರ್ಕೊಳ್ಳಿ, 9 ಈ ಕಡೆ, 2 ಈ ಕಡೆ ಬರ್ಕೊಳ್ಳಿ. 9 ಬರ್ಕೊಳ್ಳಿ, 1 ಈ ಕಡೆ ಬರ್ಕೊಳ್ಳಿ, 8 ಈ ಕಡೆ ಬರ್ಕೊಳ್ಳಿ. 5 ಬರ್ಕೊಳ್ಳಿ, 2 ಈ ಕಡೆ ಬರ್ಕೊಳ್ಳಿ, 7 ಈ ಕಡೆ ಬರ್ಕೊಳ್ಳಿ. ಆಯಿತಾ,
ಫಸ್ಟ್ ನಂಬರು ಅಲ್ಲ, ಫಸ್ಟ್ ಡಿಜಿಟು ಮೂರನೇ ಡಿಜಿಟು ಇಂಟರ್ಚೇಂಜ್ ಮಾಡಿದ್ವಿ. ನೆಕ್ಸ್ಟು ಡಿಸೆಂಡಿಂಗ್ ಆರ್ಡರ್ ಬರೀಬೇಕು. ಫಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಂದರೆ ಯಾವುದು ಜಾಸ್ತಿ ಇದೆ? 9 ಇದೆ, 932 ಇದೆ. 9 ಆದಮೇಲೆ 8 ಬರಬೇಕು. 8 ಇಲ್ಲ, 8 ಇಲ್ಲ, 7 ಇಲ್ಲ, 6 ಇದೆ, 694. ಆಯಿತಾ? ಸಾಕು, ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅವ್ನು ಏನು ಕೇಳಿರೋದು ಡಿಸೆಂಡಿಂಗ್ ಆರ್ಡರ್ ಬರ್ಬಿಟ್ಟು ಸೆಕೆಂಡ್ ನಂಬರ್ ಯಾವ್ದು ಬರುತ್ತೆ ಅಂತ ಕೇಳೋದು. ಸೆಕೆಂಡ್ ನಂಬರು 694 ಬರುತ್ತೆ. ಆಯಿತಾ? ಸೆಕೆಂಡ್ ನಂಬರು 694 ಬರುತ್ತೆ. ಆಯಿತಾ? ಸೆಕೆಂಡ್ ನಂಬರು 694 ಬರುತ್ತೆ. ಆನ್ಸರ್ ಏನು ಕೊಟ್ಟಿದ್ದಾನೆ? ಆನ್ಸರು 496 ಅಂತ ಕೊಟ್ಟಿದ್ದಾರೆ. ಅಂದರೆ ಈ ನಂಬರ್ನ ಇಂಟರ್ಚೇಂಜ್ ಮಾಡಿದಾಗ 694 ಬಂದಿದೆ. ಆಯಿತಾ? ಇಲ್ಲಿ ಸ್ಟಾಪ್ ಮಾಡಿ ಆಪ್ಷನ್ ಏನು ಮಾಡಿ? ಆಪ್ಷನ್ ಬಿ 496. ಆಯಿತಾ? ಕ್ವಶನ್ ನಂಬರ್ 35ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36ಅಲ್ಲಿ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆಯಿತಾ? ಕ್ವಶನ್ ನಂಬರ್ 36ಅಲ್ಲಿ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅದನ್ನು ಡಿಸೆಂಡಿಂಗ್ ಆರ್ಡರ್ ಬರೀಬೇಕಂತೆ. ಆಯಿತಾ? ಅದನ್ನು ಡಿಸೆಂಡಿಂಗ್ ಆರ್ಡರ್ ಫಸ್ಟ್ ಆ ಕೆಲಸ ಮಾಡೋಣ. ಡಿಸೆಂಡಿಂಗ್ ಆರ್ಡರ್ ಅಂತ ಫಸ್ಟು 891 ಬರುತ್ತೆ. ಆಯಿತಾ? ಅದಾದಮೇಲೆ 752 ಬರುತ್ತೆ. 752 ಬರುತ್ತೆ. ಅದಾದಮೇಲೆ 496 ಬರುತ್ತೆ. 496. ಅದಾದಮೇಲೆ 385 ಬರುತ್ತೆ. ಅದಾದಮೇಲೆ 239 ಬರುತ್ತೆ. ಈಗ ನೋಡಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸೆಕೆಂಡ್ ಡಿಜಿಟ್ ಆಫ್ ದ ಫೋರ್ತ್ ನಂಬರ್. ಆಯಿತಾ? ಸೆಕೆಂಡ್ ಡಿಜಿಟ್ ಆಫ್ ದ ಫೋರ್ತ್ ನಂಬರ್. ಫೋರ್ತ್ ನಂಬರ್ ಯಾವುದು? 1 2 3 4. ಇದು ಫೋರ್ತ್ ನಂಬರು. ಆಯಿತಾ? ಫೋರ್ತ್ ನಂಬರ್ ಇದು. ಅದರಲ್ಲಿ ಸೆಕೆಂಡ್ ಡಿಜಿಟ್ ಯಾವುದು ಅಂತ ಕೇಳಿದ್ದೀನಿ. ಸೆಕೆಂಡ್ ಡಿಜಿಟ್ ಯಾವುದು? ಇದು ಫಸ್ಟ್ ಡಿಜಿಟು, ಇದು ಸೆಕೆಂಡ್ ಡಿಜಿಟು. ಆಯಿತಾ? ಸೊ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ. ಆಯಿತಾ? ಆನ್ಸರ್ ಡಿ ಬರುತ್ತೆ. ಅದಕ್ಕೆ ನಮಗೆಲ್ಲ ಸ್ಪಷ್ಟವಾಗಿ ಕಲ್ತಿರ್ಬೇಕು. ಡಿಜಿಟ್ ಅಂದರೆ ಏನು, ನಂಬರ್ ಅಂದರೆ ಏನು, ಇದೆಲ್ಲ ಸ್ಪಷ್ಟವಾಗಿ ಕಲ್ತಿದ್ರೆ ಈ ರೀತಿ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ಬೋದು. ಸುಮಾರು ಜನ ಇದೆಲ್ಲ ಕನ್ಫ್ಯೂಸ್ ಸುಮಾರು ಮಕ್ಕಳು ಇದೆಲ್ಲ ಕನ್ಫ್ಯೂಸ್ ಆಗ್ತಾರೆ. ಡಿಜಿಟ ನಂಬರು ಅವನೇನೋ ಕೇಳಿದ್ದಾನೆ, ಅದೇನದು ಸೆಕೆಂಡ್ ಡಿಜಿಟ್ ಆಫ್ ದ ಫೋರ್ತ್ ನಂಬರ್ ಅಂತ ಕೇಳಿದ್ದಾನೆ. ಮಕ್ಕಳು ಅದೇನು ಮಾಡ್ತಾರೆ, ಸೆಕೆಂಡ್ ಡಿಜಿಟು ಅಂದರೆ ಇದು ತೊಗೊಂಡು ಇದರಲ್ಲಿ ಫೋರ್ತ್ ನಂಬರ್ ಹುಡುಕ್ತಾ ಇರ್ತಾರೆ. ಆಯಿತಾ? ಇದನ್ನೇ ಸೆಕೆಂಡ್ ಡಿಜಿಟ್ ಅಂತ ತಿಳ್ಕೊಂಡು ಫೋರ್ತ್ ನಂಬರ್ ಹುಡುಕ್ತಾ ಇರ್ತಾರೆ. ಅದಕ್ಕೆ ಏನು ಮಾಡಿ, ನೀವು ಫಸ್ಟ್ ಚಾಪ್ಟರ್ ಇದೆ ನವೋದಯ, ಇದರಲ್ಲಿ ನವೋದಯ ಕೋಚಿಂಗ್ ಮಾಡಿದ್ರಲ್ಲಿ ಫಸ್ಟ್ ಚಾಪ್ಟರ್ ಇದೆ. ಫಸ್ಟ್ ಚಾಪ್ಟರಲ್ಲಿ ಸಂಖ್ಯಾ ಪದ್ಧತಿ ಅಥವಾ ನಂಬರ್ ಸಿಸ್ಟಮ್ ಇದೆ. ಅದನ್ನು ತರೋಗಿ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಆಯಿತಾ? ಕ್ವಶನ್ ನಂಬರ್ 36ಗೆ ಆನ್ಸರು ಡಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಒಂದು ನಂಬರ್ ಸೀರೀಸ್ ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ ನಂಬರ್ 7 ಹಿಂದೆ 6 ಬರುತ್ತೆ. ಆಯಿತಾ? ನಂಬರ್ 7 ಹಿಂದೆ 6 ಬರ್ಬೋದು, ಆದರೆ ನಂಬರ್ 7 ಮುಂದೆ 4 ಬರಬಾರ್ದಂತೆ. ಆಯಿತಾ? ನಂಬರ್ 7 ಹಿಂದೆ 6 ಬರ್ಬೋದು, ಆದರೆ ನಂಬರ್ 7 ಮುಂದೆ 4 ಬರಬಾರ್ದಂತೆ. ಆ ರೀತಿ ಎಷ್ಟು ಪೇರ್ ಇದೆ, ಎಷ್ಟು ಜೋಡಿ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನಂಬರ್ ಒಂದು ಕಡೆಯಿಂದ ಚೆಕ್ ಮಾಡಿ. ನಂಬರ್ 7 ಹಿಂದೆ 6 ಬರ್ತಾ ಇಲ್ಲ. ನಂಬರ್ 7 ಹಿಂದೆ 6 ಇಲ್ಲ. ಆಯಿತಾ? ಇಲ್ಲಿ ನೋಡಿ ನಂಬರ್ 7 ಹಿಂದೆ 6 ಇದೆ. ಆಯಿತಾ? ನಂಬರ್ 7 ಮುಂದೆ 4 ಬರ್ತಾ ಇಲ್ಲ. ಸೊ 1 ಸಿಕ್ತು. ಆಯಿತಾ? ಪುನಃ ನೋಡಿ ನಂಬರ್ 7 ಹಿಂದೆ 6 ಇಲ್ಲ. ಆಯಿತಾ? ನಂಬರ್ 7 ಹಿಂದೆ 6 ಇಲ್ಲ. ಇಲ್ಲ ನೋಡಿ, ಇಲ್ಲೊಂದು ನಂಬರ್ ಇದೆ. ನಂಬರ್ 7 ಹಿಂದೆ 6 ಇದೆ. ನಂಬರ್ 7 ಮುಂದೆ 4 ಬರ್ತಾ ಇಲ್ಲ. ಸೊ ಇದೊಂದು ನಂಬರ್ ಆಯಿತು. ಆಯಿತಾ? ಸೊ 1 ನಂಬರ್ ಸಿಗುತ್ತೆ, 2 ಪೇರ್ ಸಿಗುತ್ತೆ ಆ ಥರ. ಆಯಿತಾ? ಕ್ವಶನ್ ನಂಬರ್ 37ಗೆ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38ಅಲ್ಲಿ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆಯಿತಾ? 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಬಿಟ್ಟು ಏನು ಕೇಳಿದ್ದೇನೆ ಅಂದರೆ ಅದರಲ್ಲಿ ಎಲ್ಲ ಡಿಜಿಟ್ನ ಇನ್ಕ್ರೀಸಿಂಗ್ ಆರ್ಡರ್ಲಿ ಅರೇಂಜ್ ಮಾಡಬೇಕಂತೆ. ಆಯಿತಾ? ಎಲ್ಲ ಡಿಜಿಟ್ನ ಇನ್ಕ್ರೀಸಿಂಗ್ ಆರ್ಡರ್ಲಿ ರೀಅರೇಂಜ್ ಮಾಡಬೇಕಂತೆ. ಕನ್ನಡದಲ್ಲಿ ಎಲ್ಲ ಅಂಕಿಗಳನ್ನ ಇನ್ಕ್ರೀಸಿಂಗ್ ಅಂದರೆ ಏರಿಕೆ ಕ್ರಮದಲ್ಲಿ ಅರೇಂಜ್ ಮಾಡಬೇಕಂತೆ. ಆಯಿತಾ? ನಿಮಗೆಲ್ಲ ಫಸ್ಟ್ ಡಿಫ್ರೆನ್ಸ್ ಗೊತ್ತಿರಬೇಕು ಮಕ್ಕಳಿಗೆ. ಆಯಿತಾ? ಒಂದು ಡಿಜಿಟ್ ಅಂದರೆ ಏನು, ನಂಬರ್ ಅಂದರೆ ಏನು. ಆಯಿತಾ? ಡಿಜಿಟ್ ಅಂದರೆ ಸಿಂಗಲ್ ಡಿಜಿಟ್ನ ಡಿಜಿಟ್ ಅಂತ ಹೇಳ್ತೀವಿ. ಆಯಿತಾ? ಒಂದೇ ಒಂದು ಇದೆಯಲ್ಲ, ಇದನ್ನು ಡಿಜಿಟ್ ಅಂತೀವಿ, ಇದನ್ನು ಡಿಜಿಟ್ ಅಂತೀವಿ, ಇದನ್ನು ಡಿಜಿಟ್ ಅಂತೀವಿ. ಕನ್ನಡದಲ್ಲಿ ಇದನ್ನು ಅಂಕಿ ಅಂತೀವಿ ಅಥವಾ ಅಂಕೆ. ಇದನ್ನು ಅಂಕೆ ಅಂತೀವಿ, ಇದನ್ನು ಅಂಕಿ ಅಂತೀವಿ, ಇದನ್ನು ಅಂಕಿ ಅಂತ ಹೇಳ್ತೀವಿ. ಆಯಿತಾ? ನಂಬರ್ ಅಂದರೆ ಕಂಪ್ಲೀಟ್, ಇದನ್ನು ನಂಬರ್ ಅಂತ ಕರೀತಾರೆ. 189ನ ನಂಬರ್ ಅಂತ ಕರೀತಾರೆ. ಕನ್ನಡದಲ್ಲಿ ಸಂಖ್ಯೆ ಅಂತ ಕರೀತಾರೆ. 189ನ ಸಂಖ್ಯೆ ಅಂತ ಕರೀತಾರೆ. ಆಯಿತಾ? ಈಗ ನೋಡಿ ಅವನು ಏನು ಕೇಳಿರೋದು, ಎಲ್ಲ ಡಿಜಿಟ್ ಅಥವಾ ಎಲ್ಲ ಅಂಕಿಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೋಬೇಕಂತೆ. ಫಸ್ಟ್ ಬರ್ಕೊಳ್ಳಿ.
ಯಾವುದಿದೆ? ಇದು ಸರಿಯಾಗಿದೆ. 5 6 7 ಸರಿಯಾಗಿದೆ. ಇದು 2 8 9 ಸರಿಯಾಗಿದೆ. 3 6 7 3 ಆದಮೇಲೆ 6 ಬರಬೇಕು, 6 ಆದಮೇಲೆ 7 ಬರಬೇಕು. ಆಯಿತಾ? ನೆಕ್ಸ್ಟ್ ಇದು ಸರಿ ಇದೆ. 1 8 9 ಇದು 2 5 8 2 5 8 ಇನ್ಕ್ರೀಸಿಂಗ್ ಆರ್ಡರ್ ಬರ್ತಿದೆ. ಬರ್ಬಿಟ್ಟು ಇದರಲ್ಲಿ ಲೋಯೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದೇನೆ. ಲೋಯೆಸ್ಟ್ ನಂಬರ್ ಯಾವುದು? ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಸಂಖ್ಯೆ ಇದೇನೆ ನೋಡಿ. 500 200 300 200 ಇದು 189. ಅತ್ಯಂತ ಚಿಕ್ಕ ಸಂಖ್ಯೆ ಇದೇನೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಆಯಿತಾ? ಆನ್ಸರ್ ಎ 189. ಕ್ವಶನ್ ನಂಬರ್ 38ಗೆ ಆನ್ಸರು ಎ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39 ಏನು ಕೇಳಿದ್ದಾನೆ ಅಂದರೆ 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆಯಿತಾ? 3 ಡಿಜಿಟ್ ನಂಬರ್ ಸೀರೀಸ್ ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ ಫಸ್ಟ್ ನಂಬರ್ನ ನೆಕ್ಸ್ಟ್ ನಂಬರಿಂದ ರೀಪ್ಲೇಸ್ ಮಾಡಬೇಕಂತೆ. ಆಯಿತಾ? ಫಸ್ಟ್ ನಂಬರ್ನ ನೆಕ್ಸ್ಟ್ ನಂಬರಿಂದ ರೀಪ್ಲೇಸ್ ಮಾಡಬೇಕಂತೆ. ನೋಡಿ, ಫಾರ್ ಎಕ್ಸಾಂಪಲು ನಂಬರ್ 2 ಇದ್ದರೆ ಅದ್ರ ನೆಕ್ಸ್ಟ್ ನಂಬರ್ ಯಾವುದು? ಅದ್ರ ನೆಕ್ಸ್ಟ್ ನಂಬರು 3 ಇದೆ. ಆಯಿತಾ? ನಂಬರ್ 2 ಇದ್ದರೆ ಅದ್ರ ನೆಕ್ಸ್ಟ್ ನಂಬರು 3 ಇದೆ. ಹಾಗಂದರೆ ನಂಬರ್ 2ನ ನಂಬರ್ 3ಇಂದ ರೀಪ್ಲೇಸ್ ಮಾಡಬೇಕು. ಆಯಿತಾ? ನೆಕ್ಸ್ಟು ಲಾಸ್ಟ್ ನಂಬರ್ನ ಅದ್ರ ಪ್ರೀವಿಯಸ್ ನಂಬರಿಂದ ರೀಪ್ಲೇಸ್ ಮಾಡಬೇಕಂತೆ. ಲಾಸ್ಟ್ ನಂಬರ್ನ ಅದ್ರ ಪ್ರೀವಿಯಸ್ ನಂಬರಿಂದ ರೀಪ್ಲೇಸ್ ಮಾಡಬೇಕಂತೆ. ಲಾಸ್ಟ್ ನಂಬರ್ ಫಾರ್ ಎಕ್ಸಾಂಪಲು 7 ಅಂತ ತಿಳ್ಕೊಳ್ಳಿ. ನಂಬರ್ 7 ಇತ್ತು. ಇದು ಪ್ರೀವಿಯಸ್ ನಂಬರ್ ಯಾವುದು? ಇದು ಪ್ರೀವಿಯಸ್ ನಂಬರು 6. ಹಂಗಂದ್ರೆ 7ನ 6ಇಂದ ರೀಪ್ಲೇಸ್ ಮಾಡಬೇಕಂತೆ. ಆಯಿತಾ? ಈ ರೀತಿ ರೀಪ್ಲೇಸ್ ಮಾಡಿದಾಗ ಎಷ್ಟು ನಂಬರಲ್ಲಿ ಮಿನಿಮಮ್ 2 ಡಿಜಿಟು ಸೇಮ್ ಇರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ಎಷ್ಟು ನಂಬರ್ಸಲ್ಲಿ ಮಿನಿಮಮ್ಮು 2 ಡಿಜಿಟು ಸೇಮ್ ಇರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟ್ ಇದು ಮಾಡೋಣ. ಜಸ್ಟ್ ನೋಡಿ, ಫಸ್ಟ್ ನಂಬರ್ನ ಅದ್ರ ನೆಕ್ಸ್ಟ್ ನಂಬರಿಂದ ರೀಪ್ಲೇಸ್ ಮಾಡಬೇಕಂತೆ. 5 ಇದೆ, ಅದ್ರ ನೆಕ್ಸ್ಟ್ ನಂಬರು 6 ಇದೆ. ಆಯಿತಾ? ಇದು ಲಾಸ್ಟ್ ನಂಬರು. ಲಾಸ್ಟ್ ನಂಬರ್ನ ಅದ್ರ ಪ್ರೀವಿಯಸ್ ನಂಬರಿಂದ ರೀಪ್ಲೇಸ್ ಮಾಡಬೇಕಂತೆ. ಇದ್ರ ಹಿಂದಿನ ಸಂಖ್ಯೆ ಯಾವುದೋ? ಇದ್ರ ಹಿಂದಿನ ಸಂಖ್ಯೆ 6. ಆಯಿತಾ? ಇದೇನು ಮಾಡಬಾರ್ದು, ಇದನ್ನ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, 2 ಇದೆ. 2ದು ನೆಕ್ಸ್ಟ್ ನಂಬರ್ ಯಾವುದು? 3. ಆಯಿತಾ? ನೆಕ್ಸ್ಟು 9 ಇದೆ. 9ದು ಪ್ರೀವಿಯಸ್ ನಂಬರ್ ಯಾವುದು? 8 ಇದೆ. ಆಯಿತಾ? ಇದನ್ನು ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು 3 ಇದೆ. 3ದು ನೆಕ್ಸ್ಟ್ ನಂಬರ್ ಯಾವುದು? 4. ಆಯಿತಾ? ನೆಕ್ಸ್ಟು 6ದು ಪ್ರೀವಿಯಸ್ ನಂಬರ್ ಯಾವುದು? 6ದು ಪ್ರೀವಿಯಸ್ ನಂಬರು 5. 7ನ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, 1ದು ನೆಕ್ಸ್ಟ್ ನಂಬರ್ ಯಾವುದು? 2 ಆಗುತ್ತೆ. 9ದು ಪ್ರೀವಿಯಸ್ ನಂಬರು 8 ಆಗುತ್ತೆ. ಮಧ್ಯೆ 8 ಇದೆ, 8 ಬರ್ಕೊಳ್ಳಿ. ನೆಕ್ಸ್ಟು 8ದು ನೆಕ್ಸ್ಟ್ ನಂಬರು 9. 2ದು ಪ್ರೀವಿಯಸ್ ನಂಬರು 1. 5 ಇದೆ, 5 ಬರ್ಕೊಳ್ಳಿ. ಆಯಿತಾ? ಬರ್ಕೊಂಡಾದ್ಮೇಲೆ ಎಷ್ಟು ನಂಬರ್ಸಲ್ಲಿ ಮಿನಿಮಮ್ 2 ಡಿಜಿಟು ಸೇಮ್ ಇರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, 2 ಡಿಜಿಟು ಸೇಮ್ ಇದೆ, 2 ಡಿಜಿಟು ಸೇಮ್ ಇದೆ. ಅದಾದಮೇಲೆ ಇಲ್ಲಿಲ್ಲ, ಇಲ್ಲಿ 2 ಡಿಜಿಟು ಸೇಮ್ ಇದೆ. 1 2 3 ನಂಬರಲ್ಲಿ ಮಿನಿಮಮ್ 2 ಡಿಜಿಟು ಸೇಮ್ ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40 ಏನು ಕೇಳಿದ್ದಾನೆ ಅಂದರೆ ಒಂದು ದೊಡ್ಡ ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ದೊಡ್ಡ ನಂಬರ್ ಕೊಟ್ಬಿಟ್ಟು ಒಳಗಡೆ ಡಿಜಿಟ್ಸ್ ಇದೆಯಲ್ಲ, ಅಂಕಿಗಳು, ಈ ಅಂಕಿಗಳನ್ನ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕಂತೆ. ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ದಾದ್ಮೇಲೆ ಎಷ್ಟು ನಂಬರ್ದು ಪೊಸಿಷನ್ನು ಚೇಂಜ್ ಆಗದೇ ಹಾಗೇ ಇರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ಎಷ್ಟು ನಂಬರ್ದು ಪೊಸಿಷನ್ನು ಬದಲಾಗದೆ ಹಾಗೇ ಉಳಿಯುತ್ತದೆ ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟ್ ಅಸೆಂಡಿಂಗ್ ಆರ್ಡರ್ ಬರ್ಕೊಳ್ಳಿ. ಚಿಕ್ಕದು ಯಾವುದಿದೆ? 1. ಅದಾದಮೇಲೆ 2. 1 ಆಯಿತು, 2 ಆಯಿತು. ಅದಾದಮೇಲೆ 3. 4 ಇದೆಯಾ? 4 ಇಲ್ಲ. ನೆಕ್ಸ್ಟು 5 ಇದೆ. ಅದಾದಮೇಲೆ 6 ಇದೆ. ಅದಾದಮೇಲೆ 7 ಇದೆ. ಅದಾದಮೇಲೆ 8 ಇದೆ. ಅದಾದಮೇಲೆ 9 ಇದೆ. ನೋಡಿ, ಇಲ್ಲ ನೋಡಿ, ಒಂದೇ ಒಂದು ನಂಬರ್ದು ಪೊಸಿಷನ್ ಚೇಂಜ್ ಆಗಿಲ್ಲ. ಒಂದೇ ಒಂದು ನಂಬರ್ದು ಪೊಸಿಷನ್ ಚೇಂಜ್ ಆಗಿಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 40ಗೆ ಆನ್ಸರು ಬಿ.